ಉತ್ತರ ಕರ್ನಾಟಕದ ಭೂಮಿ ಕನ್ನಡ, ಕನ್ನಡಿಗ, ಕರ್ನಾಟಕ ಎಂಬ ಪ್ರಬುದ್ಧ ಜನರಿಗೆ ನೆಲೆ ಕಟ್ಟಿಕೊಟ್ಟ ಭೂಮಿ. ಈ ನೆಲೆ ಕಟ್ಟಿಕೊಟ್ಟ ಭೂಮಿಯ ಆಧಾರದ ಮೇಲೆ ನೆಲೆ ನಿಂತ ಊರು ಮೈಸೂರು ಭಾಗ. ನೆಲೆ ಕಟ್ಟಿಕೊಟ್ಟವರನ್ನು ನಾವು ಮರೆತ್ವಿ, ನೆಲೆ ನಿಂತದನ್ನು ಮಾತ್ರ ನಾವು ವಿಜೃಂಭಣೆ ಮಾಡಿದ್ವಿ. ಮೈಸೂರು ಒಡೆಯರು ಅಲ್ಲಿ ಮೈಸೂರಿಂದ ಉಲ್ಲೇಖ ಮಾಡಿಸ್ತಾರೆ. ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಫ್ಯಾಕ್ಟ್ರಿ, ಮೈಸೂರು ರಸ್ತೆ, ಮೈಸೂರಿನ ಸೋಪ್ ಫ್ಯಾಕ್ಟ್ರಿ, ಇಲ್ಲೆಲ್ಲವೂ ಇಲ್ಲಿ ಕರ್ನಾಟಕ ಕಾಲೇಜ್, ಕರ್ನಾಟಕ ವಿಶ್ವವಿದ್ಯಾಲಯ, ಕರ್ನಾಟಕ ಮೆಡಿಕಲ್ ಕಾಲೇಜು, ಕರ್ನಾಟಕ ವಿದ್ಯಾವರ್ತಕ ಸಂಘ, ಕರ್ನಾಟಕದಿಂದಲೇ ಗುರುಸ್ಕೊಂಡದ್ದು ಈ ಭಾಗ. ಲಿಂಗಾಯತ ಮಠಗಳ, ವೀರಶೈವ ಮಠಗಳ ಪ್ರಾಬಲ್ಯಕ್ಕೆ ಒಳಪಟ್ಟ ಪ್ರದೇಶವಾದರೆ ದಕ್ಷಿಣ ಕರ್ನಾಟಕ ಅಗ್ರಹಾರಗಳ ಪ್ರಾಬಲ್ಯಕ್ಕೆ ಒಳಪಟ್ಟ ಪ್ರದೇಶವಾಯಿತು. ಇಲ್ಲಿಗೂ ಅಲ್ಲಿಗೂ 50-60 ವರ್ಷಗಳ ಹಿರಿತನ ಮತ್ತು ಕಿರಿತನವನ್ನು ಕಾಣಲು ಕಾರಣ ಆಯಿತು ನಮಗೆ. ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂಬ ಭಾಗಗಳು ಆಗುವುದೇ ತುಂಗಭದ್ರಾ ನದಿಯ ಅರಿವಿನ ಆಧಾರದ ಮೇಲೆ. ತುಂಗಭದ್ರಾ ನದಿ ಮೇಲಿನ ಭಾಗವನ್ನು ನಾವು ಉತ್ತರ ಕರ್ನಾಟಕ ಕರಿತೀವಿ, ತುಂಗಭದ್ರಾ ನದಿಯ ಅರಿವಿನ ದಕ್ಷಿಣ ಭಾಗವನ್ನು ನಾವು ದಕ್ಷಿಣ ಕರ್ನಾಟಕ ಕರಿತೀವಿ. ನಾವು ಚರಿತ್ರೆ ಉದ್ದಕ್ಕೂ ಗಮನಿಸಿದ್ರೆ ನಮಗೆ ಒಂಥರ ನಮ್ಮ ಕವಿರಾಜ ಮಾರ್ಗದಿಂದ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರ ಕಾಲದಿಂದ ಗಮನಿಸ್ಕೊಂಡ್ರೆ ನಮಗೆ ಆ ವೈಭವದ ನಾಡು ಮೆರೆತಿದ್ದಂಥ ತುಂಗಭದ್ರಾ ನದಿಯ ಮೇಲಿನ ಸಂದರ್ಭ ದಕ್ಷಿಣ ಕರ್ನಾಟಕ ಶೂನ್ಯವಾಗಿತ್ತು. ರಾಷ್ಟ್ರಕೂಟರಂತಿವರು ಮೈಸೂರು ಭಾಗದಲ್ಲಿ ಬರಲಿಲ್ಲ, ಅಥವಾ ನಮ್ಮ ಬಾದಾಮಿ ಚಾಲುಕ್ಯರಂತಿವರು ಬರಲಿಲ್ಲ, ಅಥವಾ ಕಲ್ಯಾಣಿ ಚಾಲುಕ್ಯರು, ಕಲಾಚುರಿಗಳು ಈ ಥರ ಬರಲಿಲ್ಲ. ಪಂಪ, ರನ್ನ, ರಾಘವಾಂಕ ವ್ಯಕ್ತಿಗಳು ಬರಲಿಲ್ಲ. ಕವಿರಾಜ ಮಾರ್ಗದ ಶ್ರೀವಿಜಯ ಅಂತವರು ಬರಲಿಲ್ಲ. ಬೇರೆ ಬೇರೆ ಸೂಫಿ ಸಂತರು, ಕೀರ್ತನೆಕಾರರು, ಚಳುವಳಿಕಾರರು ಅಥವಾ ವಚನಕಾರರು, ವಚನ ಚಳುವಳಿಯ ಎಲ್ಲ ಶರಣೀಯರು ದಕ್ಷಿಣ ಕರ್ನಾಟಕದಲ್ಲಿ ಬರಲೇ ಇಲ್ಲ. ಇನ್ನೂ ಹೇಳಬೇಕು ನಿಮಗೆ, ಒಬ್ಬ ಸೂಫಿ, ಶಿಶುನಾಳ ಶರೀಫ್ ಅಂತ ಒಬ್ಬ ಸೂಫಿಯು ಸಹ ಮೈಸೂರು ಭಾಗದಲ್ಲಿ ಬರಲಿಲ್ಲ. ಯಾಕೆ? ಈ ಪ್ರಶ್ನೆ ಮೊದಲಾಕಬೇಕು ನಾವು. ಈ ಪ್ರಶ್ನೆ ಹಾಕೊಂಡಾಗ ನಮಗೆ ಉತ್ತರವನ್ನು ಲೀಲಾಜಾಲವಾಗಿ ಹುಡುಕ್ತಾ ಹೋಗ್ಬೋದು ನಾವು. ಇಂಥ ಸಂಪತ್ಭರಿತವಾದ ಬೌದ್ಧಿಕ ನಾಡು ಹೇಗೆ ಇವತ್ತು ಒಂದಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕುಂಠಿತಗೊಳ್ತು? ಹೇಗೆ ಶತಮಾನಗಳಿಂದ ಈ ಥರ ಪ್ರಭುತ್ವ ಸಂಕೋಲಿಸಿಗೆ ಆಗಿಬಿಟ್ಟಿದಂಥ ಮೈಸೂರು ಭಾಗ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂತು? ಈ ಪ್ರಶ್ನೆ ಎರಡರೂ ಉಟ್ಕೊಂಡಾಗ ನಮಗೆ ಉತ್ತರ ಹುಡುಕ್ತಾ ಹೋಗುವುದೇ ಸಂಶೋಧನೆ ಅಂತ ಕರೆಯೋದು ನಾವು. ಭಾಳ ಮುಖ್ಯ ಒಂದು ಮಾತು ಹೇಳ್ತೀನಿ ನಿಮಗೆ. ಉತ್ತರ ಕರ್ನಾಟಕದ ನೆಲೆ ಜನರಿಗೆ ನೆಲೆ ಕಟ್ಟಿಕೊಟ್ಟ ಭೂಮಿ. ಉತ್ತರ ಕರ್ನಾಟಕದ ಭೂಮಿ ಕನ್ನಡ, ಕನ್ನಡಿಗ, ಕರ್ನಾಟಕ ಎಂಬ ಪ್ರಬುದ್ಧ ಜನರಿಗೆ ನೆಲೆ ಕಟ್ಟಿಕೊಟ್ಟ ಭೂಮಿ. ಈ ನೆಲೆ ಕಟ್ಟಿಕೊಟ್ಟ ಭೂಮಿಯ ಆಧಾರದ ಮೇಲೆ ನೆಲೆ ನಿಂತ ಊರು ಮೈಸೂರು ಭಾಗ. ನೆಲೆ ಕಟ್ಟಿಕೊಟ್ಟ ಭೂಮಿ ಉತ್ತರ ಕರ್ನಾಟಕ, ನೆಲೆ ನಿಂತ ಊರು ಮೈಸೂರು ಭಾಗ ದಕ್ಷಿಣ ಕರ್ನಾಟಕ. ನೆಲೆ ಕಟ್ಟಿಕೊಟ್ಟವರು ನಾವು ಮರೆತ್ವಿ, ನೆಲೆ ನಿಂತದನ್ನು ಮಾತ್ರ ನಾವು ವಿಜೃಂಭಣೆ ಮಾಡಿದ್ವಿ ಅನ್ನೋದಕ್ಕೆ ಚರಿತ್ರೆ ಸಾಕ್ಷಿಯಾಗಿದೆ. ನಮ್ಮಲ್ಲಿ ಮೈಸೂರು ಭಾಗದ ಯಾವ ದೊಡ್ಡ ಚರಿತ್ರೆಕಾರನೂ ಕನ್ನಡ, ಕನ್ನಡಿಗ ಕಟ್ಟಿರೋದ ಬಗ್ಗೆ ಸಾಕ್ಷಿ ಇಲ್ಲ. ಯಾಕಂತಂದರೆ ಮೈಸೂರಿನ ಸಮಸ್ತ ಜನರು ಚೋಳರ, ತಮಿಳರ, ಪಲ್ಲವರ ಹಾಗೂ ಬೇರೆ ಬೇರೆ ತಮಿಳು ಮಿಶ್ರಿತ ಆಳ್ವಿಕೆಗಳಿಗೆ, ಚೇರರ ಆಳ್ವಿಕೆಗೆ ಒಳಪಟ್ಟ ಪ್ರದೇಶ. 1945ರವರೆಗೂ 56ರವರೆಗೂ ಕೊಳ್ಳೇಗಾಲ ಭಾಗ ತಮಿಳುನಾಡು ಭಾಗವೇ ಆಗಿತ್ತು. ಏಕೀಕರಣದವರೆಗೂ ಕೊಳ್ಳೇಗಾಲ ಬಂದದ್ದು ಏಕೀಕರಣದ ಮೇಲೆ ಅಲ್ವಾ ಬಂದದ್ದು. ಚೋಳರ ಆಳ್ವಿಕೆ ಪ್ರಬಲ ನಮ್ಮ ಮೈಸೂರು ಭಾಗದಲ್ಲಿ. ಚೋಳರ ಆಳ್ವಿಕೆ, ಚೋಳರು ಕರಿಕಾಲ್ ಚೋಳನಿಂದ ಎಲ್ಲ ಆಳ್ವಿಕೆ ಕಾಲದಲ್ಲೂ ಬಹಳ ಪ್ರಭಾವ. ಮತ್ತು ತಮಿಳುನಾಡಿನಿಂದ ಶ್ರೀ ಪೆರಂಬದೂರಿಂದ ಬಂದಂಥ ರಾಮಾನುಜಾಚಾರ್ಯರ ಪ್ರಭಾವವೂ ಅಲ್ಲಿ ಜಾಸ್ತಿ ಆಯಿತು ಅಲ್ಲಿ ಒಂದು ಕಡೆ. ಮತ್ತು ಸಾಂಪ್ರದಾಯಿಕವಾದ ವ್ಯವಸ್ಥೆಗಳು ಜಾಸ್ತಿ ಬಂದವು ಅಲ್ಲಿ. ಸಾಂಪ್ರದಾಯಿಕ ವ್ಯವಸ್ಥೆಗಳು ಬಂದು ಶಂಕರ, ರಾಮಾನುಜ, ಮಾಧ್ವರ ಪ್ರಭಾವವು ಜಾಸ್ತಿಯಾಗಿ ದೇವಾಲಯಗಳ ನಾಡಾಗಿ ಪರಿವರ್ತನೆಗೊಂಡ ಕಾರಣಕ್ಕಾಗಿ ಒಂದಷ್ಟು ಮೌಢ್ಯದ ನಾಡಾಗೂ ಪರಿವರ್ತನೆಗೊಂಡಿತ್ತು. ಬೃಹತ್ ದೇವಾಲಯಗಳು ಎಲ್ಲಿ ಬರ್ತವೋ, ಅದರಲ್ಲಿ ವಿಷ್ಣು ಟೆಂಪಲ್ ಎಲ್ಲಿ ಬರ್ತವೋ, ವೈಷ್ಣವ ಟೆಂಪಲ್ ಎಲ್ಲಿ ಬರ್ತವೋ, ಒಂದಷ್ಟು ಜಾತಿ ವ್ಯವಸ್ಥೆ, ಸಂಪ್ರದಾಯಗಳು ಸಹಜವಾಗಿ ಬರ್ತವೆ ಅನ್ನೋದಕ್ಕೆ ಅದು ಚರಿತ್ರೆ ಸಾಕ್ಷಿಯಾಗಿದೆ. ಇಲ್ಲಿ ಕಟ್ಟುಪಾಡುಗಳು, ಇವನು ಇಲ್ಲಿ ಬರಬಾರ್ದು, ಇಲ್ಲಿ ನಿಂತ್ಕೋಬಾರ್ದು, ಈ ಕೇರಿ ಜನ ಹಿಂಗಿರಬಾರ್ದು, ಈ ಕೇರಿ ಜನ ಹೀಗೆ ಬರಬಾರ್ದು. ಅದಕ್ಕೆ ನಿಮಗೆ ಎಷ್ಟೋ ಟೆಂಪಲ್ಗಳಲ್ಲಿ ಯಾವ್ಯಾವ ಜನ ಎಷ್ಟು ದೂರ ನಡ್ಕೊಂಡು ಹೋಗಬೇಕು, ಹೇಗಿರಬೇಕು, ಯಾವ ಕೆರೆ ನೀರು ಮುಟ್ಬಾರ್ದು, ಕಲ್ಯಾಣಿ ಮುಟ್ಬಾರ್ದು, ರಥೋತ್ಸವ ಹೇಗೆ ಪಾತ್ರ ಮಾಡಬೇಕು, ಚರಿತ್ರೆ ದಾಖಲೆ ಇದಾವೆ ಎಲ್ಲ. ಇದೆಲ್ಲವೂ ಪ್ರಬಲವಾಗಿ ಹೇಳಿದ್ರೆ ನಿಮಗೆ ಇದು
ವೈಷ್ಣವ ದೇವತೆಗಳ ಟೆಂಪಲ್ಗಳಲ್ಲಿ ಹೆಚ್ಚು ಆಗೋದು. ಶೈವ ಟೆಂಪಲ್ಗಳು ಇವು ಆಗಲ್ಲ, ಇವೆಲ್ಲ ಶಿವನ ಟೆಂಪಲ್ಗಳು ಇವೆಲ್ಲ ಆಗಲ್ಲ. ಅದು ಎಲ್ಲ ಜನರು ಸೇರಿ ನಾನ್ ವೆಜ್ ಹಬ್ಬ ಮಾಡುವಂಥ ಹಬ್ಬಗಳವೆಲ್ಲ. ಯಾವಾಗ ಈ ಸಾಂಪ್ರದಾಯಿಕ ಎಳೆ ಬರ್ತವೋ ಅಲ್ಲಿ ಆಗುವಂಥ ಬೆಳೆಗಳು ಈ ರೀತಿ ಇತ್ತು. 12ನೇ ಶತಮಾನದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಸವಣ್ಣ ಮತ್ತು ಬಸವಾದಿ ಶರಣೆಯರಿಂದ ಬೃಹತ್ ಸಾಮಾಜಿಕ ಕ್ರಾಂತಿನೇ ಆಗುತ್ತೆ. ಬೃಹತ್ ಸಾಮಾಜಿಕ ಕ್ರಾಂತಿ ಅದು ಸಣ್ಣ ಪುಟ್ಟ ಕ್ರಾಂತಿ ಅಲ್ಲ, ಪ್ರಪಂಚಕ್ಕೆ ಮಾದರಿಯಾದಂಥ ಮಾನವನ ಮೂಲಭೂತ ಹಕ್ಕುಗಳನ್ನ ಮೊದಲು ಪ್ರತಿಪಾದನೆ ಮಾಡುವಂಥ ಪ್ರಭುತ್ವದ ಜೊತೆ ಅಥವಾ ಪಟ್ಟಬದ್ಧ ಹಿತಾಸಕ್ತಿಗಳ ಜೊತೆ ಮತ್ತು ಅಥವಾ ರಾಜಾಶ್ರಯದ ವ್ಯಕ್ತಿಗಳ ಜೊತೆ ಕಾಮನ್ ಪೀಪಲ್ ತಮ್ಮ ಮೂಲಭೂತ ಹಕ್ಕನ್ನು ಕೇಳಿದಂಥ ಪ್ರಪ್ರಥಮ ಘಟನೆಯೇ 12ನೇ ಶತಮಾನದ ವಚನ ಚಳವಳಿ. ಈ ವಚನ ಚಳವಳಿಯ ಆರಂಭ ಆದುದು ಸಹ ತುಂಗಭದ್ರಾ ನದಿಯ ಮೇಲ್ಗಡಿನ ಕನ್ನಡ ನಾಡಿನಲ್ಲಿಯೇ, ಕಪ್ಪು ಮಣ್ಣು ಅಂತ ಕರೆಸುವಂಥ ಕರುನಾಡಿನ ಪ್ರದೇಶದಲ್ಲಿ ಎಂಬುದು ಹೆಮ್ಮೆ ಪಡಬೇಕಂತ ನಾವೆಲ್ಲ. ಯಾಕಂದರೆ ಅಲ್ಲಿಂದ ಬಸವನ ಬಾಗೇವಾಡಿಯಿಂದ ಹಿಡಿದು ಬೀದರ್ನ ಕಲ್ಯಾಣದವರೆಗೂ ಅವರ ಯಾತ್ರೆಗಳು, ಭೀಮಾ ನದಿ, ಕೃಷ್ಣಾ ನದಿ, ತುಂಗಭದ್ರಾ ನದಿ, ಆ ನದಿಯ ದಂಡೆಯಲ್ಲಿ ಬರುವಂಥ ನಗರಗಳು ಅವೆಲ್ಲವೂ ಭಾಳ ಪವಿತ್ರ, ಅವೆಲ್ಲವೂ ಜ್ಞಾನವರ್ಜನೆ ಮಾಡೋಂಥ ನಾಡೆ. ಭಾಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಾಗಿದೆ, ತುಂಗಭದ್ರಾ ನದಿಯ ಪ್ರದೇಶ ಇದೆಯಲ್ಲ ಅದು ಸಂಪತ್ ಭರಿತವಾದ ಪ್ರದೇಶ ಎಂಬುದಕ್ಕೆ ಇವತ್ತು ಸಾಕ್ಷಿಯಾಗಿದೆ. ಅಲ್ಲಿ ಚಿನ್ನ ಸಿಗುತ್ತೆ ಅಟ್ಟಿ ಗ್ರಾಮದಲ್ಲಿ, ಮತ್ತು ಮ್ಯಾಂಗನೀಸ್ ಸಿಗುತ್ತೆ, ಕಬ್ಬಿಣ ಸಿಗುತ್ತೆ, ಪೆಟ್ರೋಲ್ ಒಂದು ಬಿಟ್ಟು ಎಲ್ಲ ಖನಿಜ ಸಂಪತ್ತು ಸಿಗುವಂಥ ಪ್ರದೇಶ ಅಂತ ಅದು ತುಂಗಭದ್ರಾ ನದಿಯ ಒಡಲು. ಪೆಟ್ರೋಲ್ ಒಂದು ಬಿಟ್ಟು ಪೆಟ್ರೋಲು ಸಿಕ್ಬಿಟ್ಟಿದ್ರೆ ಈ ನಾಡಿನಲ್ಲಿ ಜಗತ್ತಲ್ಲಿ ಯಾವ ರಾಷ್ಟ್ರವೂ ನಮ್ಮನ್ನು ಮುಟ್ಟಕ್ಕಾಗ್ತಿರ್ಲಿಲ್ಲ. ಅದೊಂದು ಕೊರತೆ ಆಯ್ತು ಅಷ್ಟೇ ಹೊರತು ಮಿಕ್ಕೆಲ್ಲ ಜಲಸಂಪತ್ತು, ಅರಣ್ಯ ಸಂಪತ್ತು, ಖನಿಜ ಸಂಪತ್ತು, ಭೂ ಸಂಪತ್ತು, ಜನಸಂಪತ್ತು, ಭಾಷೆಯ ಸಂಪತ್ತು, ಮತ್ತು ಎಲ್ಲ ಚಿನ್ನ ಸಂಪತ್ತು, ಈ ಎಲ್ಲ ಸಂಪತ್ತು ಇಲ್ಲಿ ಇದ್ದದ್ದು ಮನಗಂಡ ಕಾರಣಕ್ಕಾಗಿಯೇ ಬೌದ್ಧ ಧರ್ಮ ಸ್ಥಾಪನೆ ಆದ ನಂತರ ಬೌದ್ಧ ಧರ್ಮದ ಹಿನ್ನೆಲೆಯಿಂದ ಆಳ್ವಿಕೆ ಮಾಡಲು ಭಾರತದ ಚಕ್ರವರ್ತಿಯ ಆಳ್ವಿಕೆ ಮಾಡಿದಂಥ ಮೌರ್ಯ ಸಾಮ್ರಾಟ ಅಶೋಕ ಕೊಪ್ಪಳದಿಂದ ಮೊದಲುಗೊಂಡು ಸನ್ನತಿವರೆಗೂ ಅವನ ಯಾತ್ರೆಯನ್ನು ಆರಂಭ ಮಾಡುವುದು. ರಾಯಲ ಸೀಮೆ ಅಂತಂದ್ರೆ ತೆಲುಗಲ್ಲಿ ಕಲ್ಲಿನ ಸೀಮೆ ಅಂತ, ರಾಯಲು ಅಂದ್ರೆ ಕಲ್ಲು, ಕಲ್ಲಿನ ಸೀಮೆ ಅಂತ, ಕಲ್ಲಿನ ಸೀಮೆ ಅಂತ, ರಾಯಲು ಅಂದ್ರೆ ತೆಲುಗಿನಲ್ಲಿ ಕಲ್ಲು, ಇದು ರಾಯಲಸೀಮೆ. ಕಲ್ಲು ಪ್ರದೇಶ, ಎಲ್ಲಿ ಕಲ್ಲು ಹೆಚ್ಚು ಪ್ರದೇಶ ಇರ್ತದೋ ಅದರ ಒಡಲಲ್ಲಿ ಖನಿಜ ಇರುತ್ತೆ ಅಂತ ಅರ್ಥ. ಕಲ್ಲು ಒಂದು ಖನಿಜ. ಅದರಿಂದ ಇಲ್ಲಿ ಗೊತ್ತು ನಿಮಗೆ, ಹ್ಯೂಮರ್ಟೈಟ್, ಮ್ಯಾಗ್ನೆಟೈಟ್ ಅಂತ ಕರೆಯುವಂಥ ಕಬ್ಬಿಣದ ಅತ್ಯುತ್ತಮವಾದ ಕಬ್ಬಿಣಗಳು ಸಿಗುವುದು ಸಂಡೂರು, ಹೊಸಪೇಟೆ ಈ ಭಾಗದಲ್ಲಿ, ಭಾರತದಲ್ಲಿ ಗಣಿನಲ್ಲಿ ಕಬ್ಬಿಣ ಅದ್ರ ಸಿಗೋದು. ಹಾಗೆಯೇ ಮ್ಯಾಂಗನೀಸ್ ಸಿಗುತ್ತೆ, ಕಾಗೆ ಬಂಗಾರ ಸಿಗುತ್ತೆ, ಚಿನ್ನ ಸಿಗುತ್ತೆ. ಮುಖ್ಯವಾಗಿ ನಿಮಗೆ ಇವತ್ತು ಭಾರತದಲ್ಲಿ ನಂಬರ್ 1 ಇರೋದು ರಾಯಚೂರಿನ ಅಟ್ಟಿ ಚಿನ್ನದ ಗಣಿ, ಕೋಲಾರ ಬಿಟ್ಟರೆ ಹೋಯ್ತು ಅದು. ಇಂಥ ಎಲ್ಲ ಈ ಮತ್ತು ನಾನು ಹೇಳಿದ ಈ ಎಲ್ಲ ಸಾಂಸ್ಕೃತಿಕ ಸಂಪತ್ತು ದೊರಕುವ ಸ್ಥಳದಲ್ಲೇ ಅಶೋಕ ಮತ್ತು ಇಲ್ಲಿ ಬುದ್ಧ ವಿಹಾರಗಳು ನಿರ್ಮಾಣ ಆಗೋದು. ಕೊಪ್ಪಳ ಅನ್ನೋ ಊರು ಇವತ್ತು ಕೊಪ್ಪಳ ಅಂತ ಕರಿತೀವಿ, ಹೋಗಿ ಬಂದ್ರಲ್ಲ ಕೊಪ್ಪಳ ಕವಿರಾಜ ಮಾರ್ಗ, 7ನೇ ಶತಮಾನದ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗುವಂಥ ಕೆಲವು ಕನ್ನಡದ ನೆಲೆಗಳಲ್ಲಿ ಕೊಪ್ಪಳವು ಒಂದು. ಕೊಂಪಣ ನಾಡು, ಇವತ್ತು ಕುಕನೂರು ಎಲ್ಲವೂ ಉಲ್ಲೇಖ ಆಗೋದು ಕವಿರಾಜ ಮಾರ್ಗದಲ್ಲಿ. ಶ್ರೀ ವಿಜಯ ಬರೆದಂಥ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗೋದು. ಮತ್ತು ಆ ಭಾಗವನ್ನ ತಿರುಳುಗನ್ನಡ ನಾಡು ಅಂತ ಕರೀತಾರೆ. ಅದರಲ್ಲಿ ತಿರುಳುಗನ್ನಡ ನಾಡು ಅಂತ ಕರೀತಾರೆ. ಯಾವುದನ್ನ? ಈ ಕೊಪ್ಪಳ ಭಾಗವನ್ನ ಅಪ್ಪಟ ಕನ್ನಡ ಪ್ರದೇಶ ಅಂತ ಕರೆಯೋದನ್ನ, 100ಕ್ಕೆ 100 ಕನ್ನಡ ಪ್ರದೇಶ ಇದು. ಅಲ್ಲಿ ಅದು ಕೊಪ್ಪಳವನ್ನ, ಅಲ್ಲಿ ಬೌದ್ಧ ವಿಹಾರ, ಜೈನ ಬಸದಿಗಳು ಅಪಾರವಾಗಿತ್ತು. ಅಲ್ಲಿ ಅಶೋಕನ ಶಾಸನಗಳು ಬಂದದ್ದು. ದೇವಾಲಯ ಮೊದಲು, ಊರು ಮೊದಲು ಅಂತ ಬಂದಾಗ ಇಲ್ಲಿ ಈ ಪ್ರಾಕೃತಿಕವಾದಂಥ ನದಿ ಮತ್ತು ಇಲ್ಲಿನ ಬೆಟ್ಟ ಗುಡ್ಡಗಳು, ಇಲ್ಲಿ ಈ ಸಂಪತ್ತುಗಳಿಗೆ ಮೂಲಕ ಅಲ್ಲಿ ಧರ್ಮ ಸಂಸ್ಥಾಪನಾ ಕೇಂದ್ರಗಳು ಬಂದಿದ್ದವು. ಬೌದ್ಧ ವಿಹಾರ ಇತ್ತು, ಜೈನ ಬಸದಿಗಳಿದ್ವು. ಅದು ಬಂದ ಮೇಲೆ ಸಹಜವಾಗಿಯೇ ಊರು ಬಂತು. ಅದು ಪ್ರಶಾಂತವಾದ ಊರು, ಕೊಂಪಣ ನಾಡಾಗಿತ್ತು ಅದು. ಅದಕ್ಕಾಗಿ ಕ್ರಿಸ್ತ 2ನೇ ಶತಮಾನದಲ್ಲಿಯೇ ಅಶೋಕನ ಶಾಸನ ಅಲ್ಲಿ ಸಿಗುವುದು ನಮಗೆ. ಒಂದು ಕಡೆ ಬಂಡೆ ಮೇಲೆ ಸಿಗ 2 ಇದೆ ಸರ್. ಒಂದು ಗವಿಮಠದ ಹಿಂದ್ಗಡೆ, ಇನ್ನೊಂದು ಪಲ್ಲಕ್ಕಿ ಗುಂಡು ಅಂತ ಮೇಲ್ಗಡೆ. ಅವು 2 ಕಡೆ 2 ಶಾಸನ ಕೊಪ್ಪಳ ಸಿಗುತ್ತೆ ನಮಗೆ. 2 ಶಾಸನ, ಅಶೋಕನ ಶಾಸನ ಸಿಕ್ಕಂತ ಒಟ್ಟು 18 ಶಾಸನಗಳಲ್ಲಿ 2 ಸಿಗುವುದು ಅಲ್ಲಿ. ಅಲ್ಲಿದ್ದ ಹಿಡಿದು ಇದಿಷ್ಟು ಅಶೋಕ ಒಂದು ಅಲ್ಲಿವರೆಗೆ ಅಂತ ಇದೆ. ಇನ್ನೊಂದು ಜಟಿಂಗ ರಾಮೇಶ್ವರ, ಹಾಗೇನೆ ಮಸ್ಕಿ ಬಗ್ಗೆ ನಿಮ್ಗೆಲ್ಲ ಗೊತ್ತು. ರವಿರಾಸ್, ಅದು ಹೇಳಬೇಕು ನಿಮಗೆ. ಕರ್ನಾಟಕ ಭಾರತದಲ್ಲಿ, ಭಾರತ ಅಂತಂದ್ರೆ ಅಶೋಕನ ಭಾರತ, ಆಫ್ಘಾನಿಸ್ತಾನ, ಪಾಕಿಸ್ತಾನ, ಶ್ರೀಲಂಕಾ, ಟಿಬೇಟ್, ಭೂತಾನ್, ಬರ್ಮಾ, ಬಾಂಗ್ಲಾದೇಶ, ಇವತ್ತಿನ ಭಾರತ.
ಅಶೋಕನ ಕಾಲದ ಸೇರಿದ ಭಾರತವನ್ನು ನಾವು ಚರಿತ್ರೆಯಲ್ಲಿ ಭಾರತ ಒಂದು ಉಪಖಂಡ ಅಂತ ಕರಿತೀವಿ. ಏಷ್ಯಾ ಖಂಡದಲ್ಲೇ ಒಂದು ಉಪಖಂಡ ನಮ್ದು ಅಂತ ಕರಿತೀವಿ. ಇಷ್ಟೂ ಶ್ರೀಲಂಕಾದ ಸೇರಿದಂಗೆ ಅಶೋಕನ ಶಾಸನಗಳು ಸುಮಾರು ಒಂದು 500 ಶಾಸನ ಸಿಕ್ಕಿವೆ ಇವರೆಗೂ. ಕರ್ನಾಟಕದಲ್ಲಿ 18 ಶಾಸನಗಳಿವೆ. ಅದರಲ್ಲಿ 13 ಸರಣಿ ಶಾಸನ ಸಿಗುವುದು ನಿಮಗೆ ಸನ್ನತಿ ಗುಲ್ಬರ್ಗ ಯಾದಗಿರಿ ಶಾಪುರದ ಉನ್ನತಿ ಅಲ್ಲಿ ಸರಣಿ ಶಾಸನ ಸಿಗ್ತವೆ ನಮಗೆ. ಸರಣಿ ಶಾಸನಗಳು 13 ಶಾಸನಗಳು 13 ಪಟ್ಟಿ ಅದನ್ನ ಸಪ್ರೇಟ್ ಮಾಡ್ತೀವಿ. ಅದನ್ನು ನಾವು ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ ನಿಮಗೆ ಈ ಇಷ್ಟೆಲ್ಲ ಇದ್ದಂಥದ್ರಲ್ಲಿ 1948ರಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬ ಒಂದು ಪುಸ್ತಕ ಬರ್ತದೆ, ಹೆಸರಿನ ಶಾಸನ ಸಂಪುಟ ಬರ್ತದೆ. ಅದರಲ್ಲೂ ಇವ್ರು ಯಾರೋ ಅಂತ ಗೊತ್ತಿರಲಿಲ್ಲ. ಆದರೆ ನಾನು ಹೆಸರು ಮರ್ತೇವೆ ಒಂದು ನಿಮಿಷ. ಆದರೆ ಅವರು ಬಂದು ಕರ್ನಾಟಕದಲ್ಲಿ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಕಂಡಿಡಿದ ಮೇಲೆ ಅಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಸಾಮ್ರಾಟ ಅಶೋಕ ಅಂತ ಸ್ಪಷ್ಟವಾಗಿ ಉಲ್ಲೇಖ ಆಗೋದು ಮಸ್ಕಿ ಶಾಸನದಲ್ಲಿ. ಮಸ್ಕಿ ಇಲ್ಲಿದೆ, ನಮ್ಮ ಮುಂದೆ ಇದೆ ಇವತ್ತು. ಮಸ್ಕಿ ಶಾಸನ, ಆ ಶಾಸನ ಸಿಕ್ಕದ ಮೇಲೆ ಈ ಎಲ್ಲ ದೇವನಾಂಪ್ರಿಯ ಪ್ರಿಯದರ್ಶಿನಿ ಕೆರೆ ಕಟ್ಟಿಸಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ಶಾಂತಿಯುತವಾಗಿರಬೇಕು ಮತ್ತು ಯುದ್ಧವನ್ನು ತ್ಯಜಿಸಬೇಕು ಮತ್ತು ಅರವಟ್ಟಿಗೆಗಳನ್ನ ಕಟ್ಟಿಸಬೇಕು, ಪ್ರಾಣಿಗಳಿಗೆ ದಯ ತೋರಿಸಬೇಕು, ಇಷ್ಟೆಲ್ಲ ಭಾರತದ ಬೌದ್ಧ ಧರ್ಮದ ಹಿನ್ನೆಲೆಯ ಕಾನೂನುಗಳನ್ನ ಎಲ್ಲಿ ಪಾಲಿಸ್ಕೊಂಡ್ಬರ್ತಾ ಇದ್ನಲ್ಲ ಆ ವ್ಯಕ್ತಿ ಅಶೋಕ್ ಅಂತ ಸ್ಪಷ್ಟವಾದದ್ದು. ಇಡೀ ಭಾರತಕ್ಕೆಲ್ಲ ಪ್ರಪಂಚಕ್ಕೆ ಅಶೋಕನ ಪರಿಚಯಿಸಿದ್ದು ನನ್ನ ಊರಿನ ಮಸ್ಕಿ ಶಾಸನ ಎಂಬುದನ್ನು ಮರಿಬಾರ್ದು ನಾವು. ಅದು ಉತ್ತರ ನದಿ ತುಂಗಭದ್ರಾ ನದಿಯ ದಂಡೆಯಲ್ಲಿ ಇರುವಂಥ ಶಾಸನ. ಆ ಶಾಸನ ಆದ ಮೇಲೆ ಆಗಿನ ಆ ಊರಿಗೆ ಮತ್ತು ಸನ್ನತಿಗೆ ಚೈನಾ ಯಾತ್ರಿಕ ಹುಯೆನ್ ಸಾಂಗ್ ಬರ್ತಾನೆ. ಹುಯೆನ್ ಸಾಂಗ್ ಸಹ ಸನ್ನತಿ ಬಗ್ಗೆ ಬರೀತಾರೆ ಅಲ್ಲ, ಸನ್ನತಿಯ ಬೌದ್ಧ ವಿಹಾರದ ಬಗ್ಗೆ ಇವತ್ತು ಬಿದ್ದಿದೆ. ಸನ್ನತಿ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೀವಿ. ಸನ್ನತಿ ಬಗ್ಗೆ ಮಾಡುವಾಗ ಸನ್ನತಿಯಿಂದ ಮುಂದೆ ಅವನು ಕಂಚಿ ಕಡೆ ಹೋಗಿ ಕಂಚಿಯಿಂದ ಅವರು ಚೈನಾಕ್ಕೆ ಹೋಗೋದು ಎಂಬುದು ಚರಿತ್ರೆ ದಾಖಲೆ. ಕಂಚಿ ಪಲ್ಲವರ ಹತ್ರ ಹೋಗಿ ಪಲ್ಲವ ನಂತರ ಅವನು ಅಲ್ಲಿ ಹೋಗೋದು ಚರಿತ್ರೆ ದಾಖಲೆ. ಇಂಥ ನಾಡು ಉತ್ತರ ಕರ್ನಾಟಕ ಒಂದು ಕಡೆ. ಆ ಸಂದರ್ಭ ಬಂದಾಗ ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡ್ತಾರೆ, ಕಲ್ಯಾಣಿ ಚಾಲುಕ್ಯರು ಆಳ್ವಿಕೆ ಮಾಡ್ತಾರೆ, ಕಾಲಚೂರು ಆಳ್ವಿಕೆ ಮಾಡ್ತಾರೆ. ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡುವಾಗ ಮತ್ತು ಕಲ್ಯಾಣಿ ಚಾಲುಕ್ಯರು ಆಳ್ವಿಕೆ ಮಾಡುವಾಗ ನಿಮಗೆಲ್ಲ ಗೊತ್ತಿರಾಗೇನೆ ಪಂಪ, ರನ್ನ, 10ನೇ ಶತಮಾನದಲ್ಲಿ ಪಂಪ, ರನ್ನ, ಜನ್ನ, ರಾಘವಾಂಕ ಇವರೆಲ್ಲರ ಸಮೃದ್ಧವಾದ ನಾಡು ನನ್ನ ಉತ್ತರ ಕರ್ನಾಟಕ ನಾಡು. ಅದರಲ್ಲಿ ಹರಿಕೇಸರಿ ಇಟ್ಕೊಂಡು ಬರೋಂಥ ಪಂಪನ ಗದಾಯುದ್ಧ, ಪಂಪ ಭಾರತ ಆಗ್ಬೋದು, ವಿಕ್ರಮಾರ್ಜುನ ವಿಜಯ ಆಗ್ಬೋದು, ರನ್ನನ ಗದಾಯುದ್ಧಗಳಾಗ್ಬೋದು, ಇವೆಲ್ಲವೂ ಇವತ್ತಿಗೂ ಸಹ ಭಾರತದ ಬಹುದೊಡ್ಡ ಸಾಂಸ್ಕೃತಿಕ ಪರಂಪರೆಯಾಗಿ ಕನ್ನಡಿಗ ಕರ್ನಾಟಕದ ಅಸ್ತಿತ್ವದ ಆಸ್ತಿಯಾಗಿ ಮತ್ತು ಕನ್ನಡದ ಪದಗಳ ಪುಂಜಗಳ ವಿಸ್ತೃತ ಚರಿತ್ರೆಯಾಗಿ ಅನಾವರಣಗೊಂಡಿವೆ. ಅವೆಲ್ಲ ಇವತ್ತು ಪಂಪನ ಬಿಟ್ಟು ಕನ್ನಡ ನೋಡೋಕ್ಕಾಗಲ್ಲ, ಕನ್ನಡ ಬಿಟ್ಟು ಪಂಪ ನೋಡೋಕ್ಕಾಗಲ್ಲ. ನಾವು ಇವತ್ತು ಅಷ್ಟು ಅವಿನಾಭಾವ ಸಂಬಂಧಗಳು ನಮಗೆ. ಅಲ್ಲಿನ ಎಲ್ಲ ಪಂಪನ ನಾವು ಏನು ಇವತ್ತು ಕನ್ನಡದ ಬಗ್ಗೆ ಮಾತಾಡ್ತೀವೋ ಆ ಎಲ್ಲ ಪ್ರಕಾರಗಳನ್ನು ಪಂಪನೇ ಬರೆದಿಟ್ಬಿಟ್ಟಿದ್ದಾನೆ. ಅದನ್ನು ಓದಬೇಕಷ್ಟೇ ನಾವೀಗಿಲ್ಲಿ. ಹೊಸದೇನೂ ಇಲ್ಲ. ಒಂದು ಪಂಪನ ಸಾಹಿತ್ಯ, ಲಿಖಿತ ಸಾಹಿತ್ಯ. ಇನ್ನೊಂದು ಕನ್ನಡಕ್ಕೆ ಇನ್ನೊಂದು ಅಷ್ಟೇ ಶಕ್ತಿ ಕೊಟ್ಟದ್ದು ವಚನ ಚಳುವಳಿ, ವಚನ ಸಾಹಿತ್ಯ. ಪಂಪನದು ಲಿಖಿತ ಸಾಹಿತ್ಯ ಪ್ರಕಾರ ಆದರೆ ಬಸವ ಮತ್ತು ಶರಣೀಯರ ಮಾತುಗಳು ಅದು ಮೌಖಿಕ ಪರಂಪರೆಯ ಸಾಹಿತ್ಯ. ಬಟ್ ಈ ಮೌಖಿಕ ಪರಂಪರೆಯ ಸಾಹಿತ್ಯ ಒಂದು ಮಿತ್ರತ್ವವನ್ನು ಹೊಂದ್ಕೊ ಬೆಳೀತು, ಒಂದು ಶತ್ರುತ್ವವನ್ನು ಅನಾವರಣ ಮಾಡ್ತು. ಅಂದರೆ ಯಾವುದು ದೇವಾಲಯದ ಮೂಲಕ ಕಟ್ಟುಪಾಡುಗಳ ಮೂಲಕ ಜಾತೀಯತೆಯ ಮೂಲಕ ಧರ್ಮ ನಿಂದನೆ, ಧರ್ಮ ಪ್ರತಿಪಾದನೆ ಮಾಡಿಕೊಟ್ರು, ಅವರ ವಿರುದ್ಧ ಸಮಸಂಸ್ಕೃತಿ ಪ್ರತಿಪಾದನೆ ಮಾಡೋದು ವಚನ ಚಳವಳಿ, ವಚನ ಸಾಹಿತ್ಯ. ಇದು ನನ್ನ ದೇಹವೇ ದೇಗುಲ, ಕಾಲೇ ಕಂಬ, ನನ್ನ ಶಿರವೇ ಒಣ ಕಳಸವೇ ಅಂತ ಹೇಳ್ಕೊಳ್ಳೋ ಸಂದರ್ಭಗಳಾಗ್ಬೋದು. ಮತ್ತು ದೇವರ ಬಗ್ಗೆ ಮತ್ತು ಎಲ್ಲವನ್ನು ಮೇಲು ಕೀಳು ಅಂತ ಹೇಳುವವರಿಗೆ ದಯವೇ ಧರ್ಮದ ಮೂಲವೇ ಅಂತ ಹೇಳುವ ಸಂದರ್ಭಗಳಾಗ್ಬೋದು ಅಲ್ವಾ. ಇದು ನಾನು ಶ್ರೇಷ್ಠ ಅಂತ ಹೇಳುವಾಗ ಇವ ನಮ್ಮವ ಅಂತ ಹೇಳುವ ಸಂದರ್ಭಗಳಾಗ್ಬೋದು. ಇವೆಲ್ಲವೂ ಜನ ಅನಾವರಣಗೊಳ್ಳುವುದು ಉತ್ತರ ಕರ್ನಾಟಕದಲ್ಲಿ ಎಂಬುದನ್ನು ಮರಿಬಾರದು. ಆ ರೀತಿಯ ಪ್ರಗತಿಪರ ಚಿಂತನೆ ಉತ್ತರ ಕರ್ನಾಟಕ ನಡೆಯುವಾಗ ದಕ್ಷಿಣ ಕರ್ನಾಟಕದಲ್ಲಿ ಅದು ನಡೆದಿರೋ ಬಗ್ಗೆ ಒಂದೇ ಒಂದು ಎಳೆಯೂ ಸಿಗುವುದಿಲ್ಲ ನಮಗೆ. ಒಂದೇ ಒಂದು ಎಳೆ 12ನೇ ಶತಮಾನದ ಚರಿತ್ರೆಯನ್ನು ನಾವು ಇಷ್ಟೊಂದು ವಿಜೃಂಭಣೆ ತಾಕತ್ತ ಓದ್ತಾ ಇದ್ದೀವಿ ನಾವು. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಇಂಥ ಎಳೆ ಒಂದೇ ಒಂದು ಸಿಗುವುದಿಲ್ಲ. ಕಾರಣ ಇಲ್ಲಿ ಅಧಿಕಾರದ ದಾಹ, ಅಲ್ಲಿ ಬೌದ್ಧಿಕತೆಯ ದಾಹ. ಇಲ್ಲಿ ಗಂಗರ ಆಳ್ವಿಕೆ ಮಾಡ್ತಾ ಇದ್ರು, ಬೇರೆ ಪಾಳೆಗಳ ಆಳ್ವಿಕೆ ಮಾಡ್ತಿದ್ರು, ಶಾಸನಗಳನ್ನ ಮಾಡ್ತಿದ್ರು. ಆದರೆ ಅಲ್ಲಿ ಬೌದ್ಧಿಕತೆ ಜನರ ಆಳ್ವಿಕೆಗೆ ಅಂಬಲಿಸ್ತಾ ಇದ್ರು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ. ಇದು ಬಹುದೊಡ್ಡ ವ್ಯತ್ಯಾಸಗಳಿವೆಲ್ಲ. ಇದು ಒಂದು ಕಡೆ.
ಇದು ಗಂಗರ್ ಆದಮೇಲೆ ವಿಜಯನಗರ ಸಾಮ್ರಾಜ್ಯ 1330 ಸ್ಥಾಪನೆ ಆಯಿತು. ನನ್ನ ಒಂದು ಹಿಸ್ಟ್ರಿ ವಿದ್ಯಾರ್ಥಿಯಾಗಿ ನನ್ನ ಒಂದು ಮಾತು ಇದೆ, ದಾಖಲೆಗಳನ್ನು ನಾನು ಸ್ಪಷ್ಟಪಡಿಸ್ತೀನಿ ನಿಮಗೆ. ವಿಜಯನಗರ ಸಾಮ್ರಾಜ್ಯ 1336 ಸ್ಥಾಪನೆ ಆಯಿತು ಅನ್ನುವುದು ಸತ್ಯ. ಆದರೆ ನಮ್ಮಲ್ಲಿ ಕೆಲವು ಒಪ್ಪಿತ ಚರಿತ್ರೆಗಳ ಆಧಾರದ ಮೇಲೆ ನಾವು ವಿದ್ಯಾರಣ್ಯರು ಸ್ಥಾಪನೆ ಮಾಡಿದ್ರು. ಅಲ್ಲಿ ಅವರು ವಿದ್ಯಾರಣ್ಯರು ನದಿಯಿಂದ ಬರಬೇಕಾದ್ರೆ ಮೊಲ ಮತ್ತು ನಾಯಿ ಜಗಳಾಡ್ತಾ ಇತ್ತು. ಮೊಲವೇ ನಾಯಿಯನ್ನು ಜಗಳ ಮಾಡಿ ಸೋಲಿಸ್ಬಿಡ್ತು. ಅದು ವೀರಭೂಮಿ ಅಂದ್ಕೊಂಡು ಅಲ್ಲಿ ಅಕ್ಕ ಮತ್ತು ಬುಕ್ಕರರಿಗೆ ಕರೆದು ಅವರು ಕ್ಷತ್ರಿಯರಾಗಿ ಪರಿವರ್ತನೆ ಮಾಡಿ ವಿದ್ಯಾರಣ್ಯರು ರಾಜ್ಯಾಧಿಕಾರ ಕೊಟ್ಟರು. ಇದು ನಾವು ಓದ್ಕೊಂಡು ಪಾಸ್ ಮಾಡ್ಕೊಬೋದಿರುವಂಥ ಪರೀಕ್ಷೆ ಸಾಲುಗಳಿವೆಲ್ಲ, ಇಲ್ಲ ಅಂತ ಹೇಳ್ತಿಲ್ಲ. ನಿಜ ಸತ್ಯ ಅದಲ್ಲ. ವಿದ್ಯಾರಣ್ಯರು ಇದ್ರೋ ಇಲ್ವೋ ಚರಿತ್ರೆಕಾರ ಬಿಟ್ಬೋಣ, ಅದನ್ನು ಚರ್ಚೆ ಮಾಡೋಣ ಆಮೇಲೆ. ಆದರೆ ಸತ್ಯ ಹೇಳಬೇಕು ಅಂತಂದರೆ 12ನೇ ಶತಮಾನದ ಬಸವ ಕ್ರಾಂತಿಗೂ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯಕ್ಕೂ ನೇರ ಸಂಬಂಧ ಇದೆ. 12ನೇ ಶತಮಾನದ ಕೊನೆಯಲ್ಲಿ ಬಸವಣ್ಣನ ಕ್ರಾಂತಿ ಮತ್ತು ಬಸವನ ಅಂತ್ಯ ಮತ್ತು 13ನೇ ಶತಮಾನ 1336 ಸ್ಥಾಪನೆ ಆಗುವಂಥ ವಿಜಯನಗರ ಸಾಮ್ರಾಜ್ಯಕ್ಕೂ ನೇರ ಸಂಬಂಧಗಳಿದೆ. ಆ 1857 ಸ್ವಾತಂತ್ರ್ಯ ಸಂಗ್ರಾಮವೇ 1947 ಸ್ವಾತಂತ್ರ್ಯಕ್ಕೂ ಹೇಗೆ ಪೂರಕವಾಯಿತು ಮತ್ತು ಹಲವಾರು ರೀತಿಯ ಕ್ರೈಸ್ತರು ಬಂದ ಮೇಲೆ ಹೇಗೆಲ್ಲ ನಮ್ಮಲ್ಲಿ ಇಂಗ್ಲಿಷ್ ಶಿಕ್ಷಣ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಪೂರಕವಾಯಿತು, ಆ ಮಾದರಿಯಲ್ಲಿಯೇ ಬಸವ ಆ ಒಂದು ಸಮಸಂಸ್ಕೃತಿಯ ಚಿಂತನೆಯ ಹೋರಾಟದ ಕ್ರಾಂತಿ 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೂ ಕಾರಣ ಎಂಬುದನ್ನು ನಾವು ಅಲ್ಲಗಳೆಯಕ್ಕಾಗಲ್ಲ. ಇನ್ನೂ ಮುಂದೆ ಕೇಳಬೇಕು ನಿಮಗೆ, ಬಸವಣ್ಣನ ವಚನಗಳ ಅಂಕಿತವಾದಂಥ ಕೂಡಲ ಸಂಗಮವೇ ಸಂಗಮ ವಂಶದ ಸ್ಥಾಪನೆಗೂ ಕಾರಣ ಆಗಿರ್ಬೋದು ಅಂತ ಹೇಳಿದ್ರೆ ಇರೋಕ್ಕಾಗಲ್ಲ. ನಿಮಗೆ ಹೇಳ್ದಿರಕ್ಕಾಗಲ್ಲ. ನಾವು ಸಂಗಮ ಅದು ಏನು ಕಂಪಲಿಯ ಅರಸ ಇದ್ರು, ಅದು ಸಂಗಮನ ಮಗ ಕುಮಾರರಾಮ ಆ ರೀತಿ ಬಂತು ಅಂತ ನಾವು ಚರಿತ್ರೆ ಹೇಳ್ಕೊಂಡು ಬರ್ತೀವಿ ನಾವು. ಆದರೆ ಈ ಅಂಶವನ್ನು ಸಂಪೂರ್ಣ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇದಕ್ಕೆ ಹುಡುಕ್ಬೇಕಾಗಿದೆ. ಸತ್ಯ ಹುಡುಕೊಂಡು ಹೋದ್ರೆ ಅದು ಖಂಡಿತವಾಗಿ ಸಕ್ಸಸ್ ಆಗುತ್ತೆ. ಬಸವಣ್ಣನ ಸಂಗಮ ಎಂಬ ಒಂದು ಹೆಸರು ಇದೆಯಲ್ಲ, ಸಮಸಂಸ್ಕೃತಿಯ ಚಿಂತನೆ, ದಯವೇ ಧರ್ಮದ ಮೂಲ, ಕಾಯಕವೇ ಕೈಲಾಸ, ಆ ಸಿದ್ಧಾಂತದ ಹಿನ್ನೆಲೆಯಿಂದನೇ ಈ ವಿಜಯನಗರ ಸಾಮ್ರಾಜ್ಯ ಸಂಗಮೋತ್ಸವ ಸ್ಥಾಪನೆ ಆಯಿತು ಅಂತ ಹೇಳಿದ್ರು ತಪ್ಪಾಗಲಾರದು. ಈ ಅಂಶ ವಿಜಯನಗರ ಉತ್ತರ ಕರ್ನಾಟಕದಲ್ಲಿ ನಡೆಯುವುದು, ದಕ್ಷಿಣ ಕರ್ನಾಟಕದ ನಡೆದ ಬಗ್ಗೆ ಸಾಕ್ಷಿ ಇಲ್ಲ. ನಾನು ದಕ್ಷಿಣ ಕರ್ನಾಟಕನ ಅವಹೇಳನ ಮಾಡ್ತಾ ಇಲ್ಲ, ಅದು ನನ್ನ ಊರು. ನಾನು ಮೈಸೂರು ಭಾಗದವನು, ಟಿ.ಸಿ. ತಾಲೂಕು ಸೋಸ್ಲೆ ಅವನು. ಅಲ್ಲಿ ಬರೋಕ್ಕೂ ಮುಂಚೆ ಫಸ್ಟ್ ಉತ್ತರ ಕರ್ನಾಟಕವನ್ನು ಹೇಳ್ತಾ ಇದ್ದೀನಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ವಿಜಯನಗರ ಸಾಮ್ರಾಜ್ಯ ನಿಮ್ಗೆಲ್ಲ ಗೊತ್ತಿರಾಗೇನೆ ಭಾರತದ ಚರಿತ್ರೆಯಲ್ಲಿ ಎಲ್ಲ ಪ್ರಪಂಚ ಚರಿತ್ರೆಯಲ್ಲಿ ಕನ್ನಡ ನೆಲವನ್ನ ಇವತ್ತಿಗೂ ಪ್ರತಿನಿಧಿಸುವಂತ ಏಕೈಕ ಸಾಮ್ರಾಜ್ಯ. ಭಾರತದ ಮತ್ತು ಪ್ರಪಂಚದ ಚರಿತ್ರೆ ಭೂಪಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವಂತ ಬರುವ ದೊಡ್ಡ ಸಾಮ್ರಾಜ್ಯ ಅಂತ ಅನ್ನೋದು ವಿಜಯನಗರ ಸಾಮ್ರಾಜ್ಯ. ನಿಮಗೆಲ್ಲ ಗೊತ್ತು. ನಿಮಗೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ಸಾಂಸ್ಕೃತಿಕ ಪಲ್ಲಟಗಳಾಗಿವೆ, ಧಾರ್ಮಿಕ ಸ್ಥಿತ್ಯಾಂತರಗಳಾಗಿವೆ. ಸಾಂಸ್ಕೃತಿಕ ಪಲ್ಲಟ ಅಂತಂದ್ರೆ ಸಂಗೀತದಲ್ಲಿ ಪಲ್ಲಟ ಆಗಿದೆ, ಸಾಹಿತ್ಯದಲ್ಲಿ ಪಲ್ಲಟ ಆಗಿದೆ, ಧರ್ಮದಲ್ಲಿ ಪಲ್ಲಟ ಆಗಿದೆ, ಮತ್ತು ರಾಜ್ಯ ನಿರ್ಮಾಣ, ರಾಜ್ಯ ಅಳಿವು ಮತ್ತು ಉಳಿವುಗಳಲ್ಲಿ ಪಲ್ಲಟ ಆಗಿದೆ. ಇವೆಲ್ಲವೂ ಒಂದು ಭಾಗ. ಆದರೆ ಅದೇ ರೀತಿ ಬಹುದೊಡ್ಡ ಧಾರ್ಮಿಕ ಸಂಘರ್ಷಗಳು ಇಲ್ಲಿ ನಡೆದಿದೆ. 1336ರಿಂದ 1565ರವರೆಗೆ 250 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯ ವೈಭವವಾಗಿ ಬೆರೀತು. ಇಲ್ಲಿ ನೂರಾರು ಸಾಮಂತ ಅರಸರನ್ನು ತಮ್ಮ ತೆಕ್ಕೆಯಲ್ಲಿ ತೆಗೆದುಕೊಂಡು ಸಾವಿರಾರು ಪ್ರದೇಶಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡು ತಮ್ಮದೇ ಆದಂಥ ರಾಜ ಆಳ್ವಿಕೆ ನೀತಿಯ ಮೂಲಕ, ತಮ್ಮದೇ ಆದ ಹಣಕಾಸಿನ ವಹಿವಾಟಿನ ಮೂಲಕ 250 ವರ್ಷಗಳ ಕಾಲ ಏಕಮುಖವಾಗಿ ಶ್ರದ್ಧೆಯಿಂದ ಆಳ್ವಿಕೆ ಮಾಡಿದ ಸಾಮ್ರಾಜ್ಯ ಕರ್ನಾಟಕದಲ್ಲಿ ಇತ್ತು ಅನ್ನುವುದಾದರೆ ಅದು ವಿಜಯನಗರ ಸಾಮ್ರಾಜ್ಯ ಮಾತ್ರ. ಆ ಸಾಮ್ರಾಜ್ಯದ ರಾಜಧಾನಿ ಇದ್ದದ್ದು ತುಂಗಭದ್ರಾ ನದಿಯ ದಂಡೆಯ ಇವತ್ತಿನ ಹಂಪಿ, ಐತಿಹಾಸಿಕ ಪಂಪಾಂಬಿಕೆ ವಾಸ ಮಾಡುವ ಸ್ಥಳ. ಪಂಪಾಂಬಿಕೆ ಅಂದರೆ ಶಿವ ಪಾರ್ವತಿ ವಿರೂಪಾಕ್ಷ, ಆ ಸ್ಥಳವೇ ಹಂಪಿ. ಈ ನೆಲೆ ಇದ್ದ ಕಾರಣಕ್ಕಾಗಿಯೇ ನಮ್ಮ ಉತ್ತರ ಕರ್ನಾಟಕದ ನೆಲೆಯ ಜನ ಭಾಳ ಕನ್ನಡಿಗಕ್ಕೆ ಭಾಳ ಪ್ರಮುಖ ಸ್ಥಾನಮಾನ ಕೊಟ್ಟರು. ಒಬ್ಬ ಅತ್ತಿಮಬ್ಬೆ ಅನ್ನೋಳು ನಮ್ಮ ಸೌತಲ್ಲಿ ಹುಟ್ಟಲಿಲ್ಲ, ಅವಳು ಹುಟ್ಟಿದ್ದು ಲಕ್ಕುಂಡಿನಲ್ಲೇ ಆಯ್ತಾ. ಹಾಗಾಗಿ ಈ ಹಿನ್ನೆಲೆಯಿಂದ ಬಂದಂಥ ಉತ್ತರ ಕರ್ನಾಟಕದ ನಮ್ಮ ಜನ ಎಲ್ಲವನ್ನು ಕರ್ನಾಟಕದಿಂದಲೇ ಉಲ್ಲೇಖ ಮಾಡಿದ್ರು. ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಸ್ಥಾಪನೆಗೊಂಡದ್ದೆಲ್ಲವೂ ಸಹ ಮೈಸೂರು ಒಡೆಯರು ಅಲ್ಲಿ ಮೈಸೂರಿಂದ ಉಲ್ಲೇಖ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಫ್ಯಾಕ್ಟ್ರಿ, ಮೈಸೂರು ರಸ್ತೆ, ಮೈಸೂರಿನ ಸೋಪ್ ಫ್ಯಾಕ್ಟ್ರಿ, ಮೈಸೂರು ಲ್ಯಾಪ್ ಅಂತ ಬಂದರೆ ಇಲ್ಲೆಲ್ಲವೂ ಇಲ್ಲಿ ಕರ್ನಾಟಕ ಕಾಲೇಜ್, ಕರ್ನಾಟಕ ವಿಶ್ವವಿದ್ಯಾಲಯ, ಕರ್ನಾಟಕ ಮೆಡಿಕಲ್ ಕಾಲೇಜು, ಕರ್ನಾಟಕ ವಿದ್ಯಾವರ್ತಕ ಸಂಘ, ಕರ್ನಾಟಕದಿಂದಲೇ ಗುರುಸ್ಕೊಂಡದ್ದು ಈ ಭಾಗ, ಮೈಸೂರಿಂದ ಗುರುಸ್ಕೊಂಡದ್ದು ಆ ಭಾಗ.
ಇದು ಬಹುದೊಡ್ಡ ಕನ್ನಡಿಗರನ್ನ ಬೇರೆ ದಿಕ್ಕಲ್ಲಿ ನೋಡುವಂಗೆ ಮಾಡ್ಬಿಡ್ತು. ಉದಾಹರಣೆಗೆ ಹುಬ್ಳಿ ಕಿಮ್ಸ್ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕರ್ನಾಟಕ ಮೆಡಿಕಲ್ ಕಾಲೇಜು. ಸೊ ನಮ್ಮಲ್ಲಿ ಬೇರೆ ಮೈಸೂರು ಬೆಂಗಳೂರು ಮೆಡಿಕಲ್ ಕಾಲೇಜು, ಕರ್ನಾಟಕ. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಅಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಇಲ್ಲಿ ಮಹಾರಾಜ ಕಾಲೇಜು, ಅಲ್ಲಿ ಕರ್ನಾಟಕ ಕಾಲೇಜು, ಬೇರೆ ಬೇರೆ ಎಲ್ಲವೂ ನಿಮಗೆ. ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯ, ಅಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ, ಕರ್ನಾಟಕ. ಇನ್ನು ಗದಗಲ್ಲಿ ಬಂದ್ರಂತೂ ಕರ್ನಾಟಕಮಯನೇ ಪೂರ್ತಿ ಅಲ್ವಾ. ಮತ್ತು ನೀವು ಹೇಳ್ದಂಗೆ ಈಗ ಇನ್ನೊಂದು ಬೇಕೀಗ ಉಯಿಲುಗಳ ಅವರು ಉದಯವಾಲಿ ಕನ್ನಡ ನಾಡನ್ನ ಯಾಕೆ ಸ್ವಾತಂತ್ರ್ಯ ಚಳವಳಿ ಉಟ್ಕೊಂಡು ಬಂದ್ರಲ್ಲ, ಮೈಸೂರಲ್ಲಿ ಯಾಕೆ ಒಬ್ಬರು ಅಂತ ಸಾಹಿತಿ ಬರಲಿಲ್ಲ? ಕುವೆಂಪು ಇದ್ರು, ಅದಲ್ಲ. ಉಯಿಲುಗಳವ್ರು ಯಾಕೆ ಬರೆದ್ರು? ಉದಯವಾಯಿತು ಕನ್ನಡ ನಾಡು ಅಂತ ಯಾಕೆ ಬರೆದ್ರು? ತಪ್ಪಲ್ಲ ಅದು. ಬಟ್ ನಾ ಹೇಳ್ತಿರೋದು ನಿಮ್ಗೆ, ಅಂತ ಸಂಪತ್ತು ಭರಿತ ಪ್ರದೇಶ ಹೇಗೆ ಡೌನ್ ಆಯ್ತು ಅಂತ ಹೇಳ್ತಿರೋದು ನಿಮ್ಗೆ. ಇವಾಗ ನಿಮ್ಗೆ ಇಷ್ಟೆಲ್ಲ ಇರುವಂತ ಈ ನಾಡು 1365ರಲ್ಲಿ ಆಗುವಂತ ವಿಜಯನಗರ ಸಾಮ್ರಾಜ್ಯ ಪತನ ಇದೆಯಲ್ಲ, ಅದು ಬಹುದೊಡ್ಡ ನಮಗೆ ಸಾಂಸ್ಕೃತಿಕ ಸತ್ಯ ಅಂತ ಕಾಣಬರುತ್ತೆ. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ 1336ರಿಂದ 1503ರವರೆಗೆ ಸಂಗಮ ಸಾಳುವ ಆಳ್ವಿಕೆ ಮಾಡ್ತಾರೆ, 173 ವರ್ಷಗಳ ಕಾಲ. ಈ 173 ವರ್ಷಗಳ ಕಾಲ ವೈಷ್ಣವರ ಪ್ರಭಾವ ವಿಜಯನಗರ ಸಾಮ್ರಾಜ್ಯಕ್ಕೆ ಕಡಿಮೆ ಇರ್ತದೆ. ಕಡಿಮೆ ಇದ್ದಾಗ ಇಲ್ಲ ಅಂತ ಹೇಳ್ತಿಲ್ಲ, ಕಡಿಮೆ ಇರ್ತದೆ. ವೈಷ್ಣವ ಬೃಹತ್ ಟೆಂಪಲ್ಗಳು ನಿರ್ಮಾಣ ಆಗಿರಲ್ಲ. ಸಣ್ಣ ಪುಟ್ಟ ನರಸಿಂಹ ಟೆಂಪಲ್ಗಳು, ಕೃಷ್ಣನ್ ಟೆಂಪಲ್ ಅಲ್ಲಿ ಇಲ್ಲಿ ಕಾಣ್ತವೆ ನಮಗೆ, ಇಲ್ಲ ಅಂತ ಹೇಳಲ್ಲ. ಬೃಹತ್ ಟೆಂಪಲ್ ಇರಲ್ಲ. ಆದರೆ 1503ರಿಂದ ಅಚ್ಯುತರಾಯನಿಂದ 1529 ಅಥವಾ 30 ಕೃಷ್ಣದೇವರ ಅಂತ್ಯವರೆಗೂ ತುಳು ವಂಶ ಆಳ್ವಿಕೆ ಮಾಡಕ್ಕೆ ಬಂದಾಗ ಇಲ್ಲಿ ಶೈವರ ಆಳ್ವಿಕೆ ಒಂದಷ್ಟು ಶಮನ ಅಂದರೆ ಕುಂಠಿತಗೊಂಡು ವೈಷ್ಣವರ ಆಳ್ವಿಕೆ ಹೆಚ್ಚಾಗುತ್ತೆ. ಈ ವೈಷ್ಣವರ ಆಳ್ವಿಕೆ ಹೆಚ್ಚಾದಾಗ ಇಲ್ಲಿ ವೈಷ್ಣವ ಬೃಹತ್ ಟೆಂಪಲ್ ಬರ್ತವೆ. ಟೆಂಪಲ್ಗಳ ಜೊತೆ ಅದೇ ಪುರಗಳು ಬರ್ತವೆ. ಪುರಗಳು ಅಂತಂದರೆ ಪುರದ ವಾಸಿಗಳು ವಾಸಿಸುವ ಸ್ಥಳ, ಅಗ್ರಹಾರಗಳು ಹಿರಿಯರು ವಾಸಿಸುವ ಸ್ಥಳ. ಈಗ ಮಹಾಭಾರತದಲ್ಲಿ ಅಗ್ರಜ ಅಂತಂದರೆ ದುರ್ಯೋಧನ, ಅಗ್ರಜ ಅಂತ ಧರ್ಮರಾಯ ಅಲ್ವಾ. ಹಂಗೆ ಹಿರಿಯ ಅಗ್ರಜ ಅಂತಂದರೆ ಬ್ರಾಹ್ಮಣರು ವಾಸಿಸುವಂಥ ಸ್ಥಳವನ್ನು ಅಗ್ರಜರು ವಾಸಿಸುವ ಸ್ಥಳ ಅಗ್ರಹಾರ ಅಂತ ಕರಿತೀವಿ. ಹಂಗೆ ಅಗ್ರಹಾರಗಳು ಬರ್ತವೆ. ಅದರಲ್ಲಿ ಈಗ ಕೃಷ್ಣ ಟೆಂಪಲ್ ಮುಂದೆ ಕೃಷ್ಣಾಪುರ, ವಿಠಲ ಟೆಂಪಲ್ ಮುಂದೆ ವಿಠಲಾಪುರ, ಅಚ್ಯುತರಾಯ ಟೆಂಪಲ್ ಮುಂದೆ ಅಚ್ಯುತರಾಯಪುರ. ಈ ಥರ ಪುರದ ವಾಸಿಗಳು ಬರ್ತಾರೆ. ಪುರದ ವಾಸಿಗಳು ದೊಡ್ಡ ದೊಡ್ಡ ನಗರಗಳು ಬರ್ತವೆ. ಒಳಗಡೆ ಬೃಹತ್ ಟೆಂಪಲ್ ಬರ್ತವೆ. ಪಟ್ಟಾಭಿರಾಮ ಟೆಂಪಲ್, ಅಜರರಾಮ ಟೆಂಪಲ್, ವಿಠಲ ಟೆಂಪಲ್, ಕೃಷ್ಣ ಟೆಂಪಲ್, ಈ ಥರ ಬೃಹತ್ ವಿಷ್ಣು ಮತ್ತು ಅನಂತ ಶಯನ ಗುಡಿ, ಈ ಬೃಹತ್ ಟೆಂಪಲ್ಗಳು ನಿರ್ಮಾಣ ಆಗ್ತವೆ. ಈ ನಿರ್ಮಾಣ ಆಗಿ ಕಟ್ಟುಪಾಡುಗಳು ಬರ್ತವೆ ಅಲ್ಲ. ಈ ಕಟ್ಟುಪಾಡುಗಳು ಬಂದಾಗ ಇಲ್ಲಿ ವೈದಿಕ ಪರಂಪರೆ ಹೆಚ್ಚು ಪ್ರಮಾಣದಲ್ಲಿ ಬಂದು ನೆಲೆಸ್ತಾರೆ. ಮತ್ತು ವೈದಿಕ ಪರಂಪರೆಯವರು ಪಾರಂಪರಿಕ ಶಿಕ್ಷಣವನ್ನು ಪಡ್ಕೊಂಡಕ್ಕಾಗಿ ಅವರು ಸಂಸ್ಕೃತ ಮತ್ತು ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಅವರು ಪಂಡಿತರಾದ ಕಾರಣಕ್ಕಾಗಿ ಹಲವಾರು ಕೃತಿಗಳು ರಚನೆ ಆಗ್ತವೆ. ಸಾಹಿತ್ಯ ಪ್ರಕಾರ ರಚನೆ ಆಗ್ತವೆ. ಜನಪದ ಕುಂಠಿತಗೊಳ್ತದೆ. ಬಸವಣ್ಣನ ಕಾಲದಲ್ಲಿ ಮತ್ತು ಶರಣೆಯರು ಕೀರ್ತನೆಕಾರ ಕಾಲದಲ್ಲಿ ಜನಪದ ಉಚ್ಚಂಗ ಸಿಕ್ಕಲು ಬಂತಲ್ಲ, ಅದು ಒಂದಷ್ಟು ಕುಂಠಿತಗೊಂಡು ಸಾಹಿತ್ಯ ಹೆಚ್ಚು ಪ್ರಕಾರ ಮಾತನಾಡುತ್ತೆ. ಆದರೆ ಸಾಹಿತ್ಯವನ್ನು ಓದುವವರು 1%, ಜನಪದ ಮೌಖ್ಯವನ್ನು ಕೇಳುವವರು 99%. ಅದಕ್ಕಾಗಿ ಉಳ್ಕೊ ಬಂತು ಅನ್ನೋದು ಬೇರೆ ಮಾತಾಡೋಣ. ನಿಮ್ಗೀಗ ಬೇರೆ ಮಾತು ಬರೋಣ. ಆದರೆ ಈ ಸಂದರ್ಭದಲ್ಲಿ ತುಂಬ ಚೆಂದ ಸಾಹಿತ್ಯ ಬರ್ತದೆ, ಸಂಪ್ರದಾಯ ಜಾಸ್ತಿ ಆಗುತ್ತೆ, ದೇವಾಲಯಗಳು ನಿರ್ಮಾಣ ಆಗ್ತವೆ. ಸಹಜವಾಗಿಯೇ ಯುದ್ಧ 1665ರಲ್ಲಿ ರಕ್ಕಸ್ದಂಗಡಿ ಯುದ್ಧದಲ್ಲಿ ವಿಜಯ ಸಾಮ್ರಾಜ್ಯ ಸಂಪೂರ್ಣ ನಾಶ ಆಗುತ್ತೆ. ನಾಶ ಆದಮೇಲೆ ಒಂದು 6 ತಿಂಗಳ ನಂತರ ಬಂದಮೇಲೆ ಮುಸ್ಲಿಮರ ದಾಳಿಯೂ ಆಗುತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ. ಭಾಳ ಮುಖ್ಯ ಹೇಳಬೇಕು ಅಂತಂದರೆ ಪರಮೇಶ್ವರ ನಿಮಗೆ ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಮುಸ್ಲಿಮರು ಕೊಳ್ಳೆ ಹೊಡೆದು 6 ತಿಂಗಳುಗಳ ಕಾಲ ಕೊಳ್ಳೆ ಹೊಡೆದು ಅಂತ ಹೇಳ್ತೀವಲ್ಲ, ಶುದ್ಧ ಸುಳ್ಳು. ಹಂಗೆಲ್ಲ ಅನ್ಕೋಬಾರ್ದು ನಾವೆಲ್ಲ. ನಾವು ಯಾರೇ ಹೋಗ್ಬಿಟ್ಟು ಒಂದು ಟೆಂಪಲ್ನ ಒಬ್ಬ ಹಿಸ್ಟೋರಿಯನ್ ಕೇಳಿದ್ರೆ ಈ ದೇವಾಲಯ ಯಾರು ಕಟ್ಟಿಸಿದ್ರು? ಕೃಷ್ಣ ದೇವರೇ ಕಟ್ಟಿಸ್ತಾ. ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಹೊಡೆದಾಕಿದ್ರು? ಮುಸ್ಲಿಮ್ರು ಹೊಡೆದಾಕಿದ್ರು. ಇವರಿಬ್ಬರ ಮೇಲೆ ಭೂಮಿ ಕೂರಿಸ್ಬಿಡ್ತೀವಿ ನಾವು. ದೇವಾಲಯ ಯಾರು ಕಟ್ಟಿದ್ದು? ಕೃಷ್ಣ ದೇವರೇ. ಇದು ಯಾರು ಹೊಡೆದಾಕಿದ್ದು? ಮುಸ್ಲಿಂ ಅಲ್ಲ. ಅದು ಅಜ್ಞಾನಿಗಳು ಹೇಳುವಂಥ ಮಾತು. ಕಾಲಕ್ಕೆ ತುಂಬ ಬದಲಾವಣೆ. ನಾನು ಹೇಳಿದೆ ನಿಮಗೆ, ಶೈವ ವೈಷ್ಣವರ ತಿಕ್ಕಾಟವೂ ಇಲ್ಲಿತ್ತು ಇಲ್ಲಿ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಶೈವರ ಟೆಂಪಲ್ ಉಳ್ಕೊಂಡ್ವು. ಇಲ್ಲಿ ಪೂಜೆ ಪುರಸ್ಕಾರ ಆಯಿತು, ವಿರೂಪಾಕ್ಷನ ಪೂಜೆ ಪುರಸ್ಕಾರ ಆಯಿತು, ಮತ್ತು ಉದ್ದನೆ ವೀರಭದ್ರನಿಗೆ ಪೂಜೆ ಪುರಸ್ಕಾರ ಆಯಿತು. ಅದೇ ರೀತಿ ಸಾಂಪ್ರದಾಯಿಕವಾದಿಗಳಾಗಿ ನಿರ್ಮಾಣಗೊಂಡಿದ್ದಂಥ ವೈಷ್ಣವ ಟೆಂಪಲ್ಗಳು, ಕೃಷ್ಣ ಟೆಂಪಲ್, ಅಜರಾಮ ಟೆಂಪಲ್, ಪಟ್ಟಾಭಿರಾಮ ಟೆಂಪಲ್, ಅನಂತ ಶಯನಗುಡಿ, ಬೇರೆ ಬೇರೆ ಕಾರಣಗಳು, ಮತ್ತು ವಿಠಲ ಟೆಂಪಲ್, ಉಗ್ರ ನರಸಿಂಹ ಅದು ನಂತರ ಈ ಎಲ್ಲ ಟೆಂಪಲ್ಗಳಿಗೆ ಗರ್ಭಗುಡಿಯನ್ನು ತೆಗೆದಾಕ್ಬಿಟ್ರು. ಕೈ ಕಟ್ಟೋದಲ್ಲ,
ವೈಷ್ಣವ ಟೆಂಪಲ್ಗಳು ಪೂಜೆ ನಿಂತೋಗ್ಬಿಟ್ಟು ಗರ್ಭಗುಡಿಲಿ ದೇವ್ರು ಇದ್ದಂಗೆ ಮಾಡ್ಬಿಟ್ರು. ಯಾರು ಮಾಡೋದು? ಮುಸ್ಲಿಂ ಅಲ್ಲ. ಇಲ್ಲ, ಶೈವ ಮತ್ತು ವೈಷ್ಣವರ ಬಹುದೊಡ್ಡ ತಿಕ್ಕಾಟವೂ ಕಾರಣ ಅದಕ್ಕೆ. ಅರ್ಥ ತಿಳಿದ ನಿಮ್ಗೆ? ಶೈವ ಮತ್ತು ವೈಷ್ಣವರ ಬಹುದೊಡ್ಡ ತಿಕ್ಕಾಟವೂ ಕಾರಣ. ಯಾಕೆ ಇದು ಹೇಳಿ ಅಂತಂದ್ರೆ, ಈ ಬೃಹತ್ ಶೈವ ಧರ್ಮೀಯರು ಇದ್ದಂತ ನೆಲೆ ಇವತ್ತಿನ ಬೇರೆ ಜನಾಂಗದವರು ಇಲ್ಲಿ ನೆಲೆ ನಿಂತರು. ವೈಷ್ಣವ ಟೆಂಪಲ್ ತುಳುವ ಕಾಲದಲ್ಲಿ ಬಂದು ಇಲ್ಲಿ ಏನು ಪ್ರಬಲವಾಗಿ ಉನ್ನತ ಶಿಖರಕ್ಕೆ ಬಂದ್ರು, ಆ ಜನ ಇಲ್ಲಿ ಉಳ್ಕೊಳ್ದೇನೆ ವಿಜಯನಗರ ಪತನ ಆದ್ಮೇಲೆ ಪುನಃ ಅವರು ತಮ್ಮ ನೆಲೆಯನ್ನು ಕಂಡುಕೊಳ್ಳೋದು ದಕ್ಷಿಣದ ಕಡೆ ಹೋದದ್ದು. ಸೌತ್ ಕಡೆ ಹೋದ್ರು. ಯಾಕೆ ಹೋದ್ರು ಸೌತ್ಗೆ ಅಂತಂದ್ರೆ, ಅವರು ಉತ್ತರ ಕರ್ನಾಟಕದ ಕಡೆ ಬರೋದಕ್ಕೆ ಅವ್ರಿಗೆ ಒಂದಷ್ಟು ರಾಜಕೀಯ ಒತ್ತಡಗಳಿತ್ತು. ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯ ಅಂತ ಆ ಬೃಹತ್ ಸಾಮ್ರಾಜ್ಯವನ್ನು ಸೋಲಿಸಿದ್ದು ಆ ಶಾಹಿ ಮನೆತನಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದವರು. ಬಿಜಾಪುರ, ಮತ್ತು ಬೀದರ್, ಗುಲ್ಬರ್ಗ, ಗೋಲ್ಕಂಡ ಇಲ್ಲೇ ಇದ್ದಂತ ಪ್ರದೇಶಗಳು. ಅಲ್ಲಿ ಹೋಗಿ ಇವರ ಪ್ರಾಬಲ್ಯ ಸ್ಥಾಪಿಸಕ್ ಆಗ್ತಿರ್ಲಿಲ್ಲ ಒಂದ್ ಕಡೆ. ಇನ್ನೊಂದು ಬಹಳ ಮುಖ್ಯವಾಗಿ ದಕ್ಷಿಣ ಕರ್ನಾಟಕ ಒಳ ಕರ್ನಾಟಕ ಬರಕ್ ಆಗ್ತಿರ್ಲಿಲ್ಲ. ಅಲ್ಲಿ ಬೇಡ ಸಂಸ್ಥಾನದ ಅರಸರುಗಳು ಪಾಳ್ಯ ಪಟ್ಟು ಮಾಡ್ಕೊಂಡಿದ್ರು. ಆ ಬೇಡ ಪಟ್ಟು ಈಗ ಚಿತ್ರದುರ್ಗದ ಪಾಳ್ಯಗಾರರು, ಜರಿಮಲೆ ಪಾಳ್ಯಗಾರರು, ಸುರಪುರದ ಪಾಳ್ಯಗಾರರು, ಹರಪಳ್ಳಿ ಪಾಳ್ಯಗಾರರು, ಮತ್ತೆ ಸಂಡೂರು ಪಾಳ್ಯಗಾರರು, ಬಳ್ಳಾರಿ ಪಾಳ್ಯಗಾರರು, ಈ ಪಾಳ್ಯಗಾರ ಹತ್ರ ಬಂದು ಆನೆಗುಂದಿ ಈ ಪಾಳ್ಯಗಾರ ಹತ್ರ ಬಂದು ಅವರು ಒಂದಷ್ಟು ಪ್ರಾಬಲ್ಯ ಬೀರಕ್ ಆಗ್ತಿರ್ಲಿಲ್ಲ. ಮತ್ತು ಬಹಳ ಮುಖ್ಯವಾಗಿ ಭೌಗೋಳಿಕ ಕಾರಣವಾಗಿತ್ತು. ಅದಕ್ಕೆ ಭೌಗೋಳಿಕ ಕಾರಣ ಅಂತಂದ್ರೆ, ಈ ಪ್ರದೇಶ 100ಕ್ಕೆ 100ರಷ್ಟು ಮಳೆ ಆಶ್ರಿತ ಪ್ರದೇಶ. ಇಲ್ಲಿನ ಬೆಳೆ ಮತ್ತು ಇಲ್ಲಿನ ವಾತಾವರಣ, ಬಿಸಿಲು ಪ್ರದೇಶಗಳು ಅವ್ರಲ್ಲಿ ಇಲ್ಲಿ ಇರಕ್ ಆಗ್ತಿರ್ಲಿಲ್ಲ. ರಾಜಾಶ್ರಯ ಇದ್ರೂ ಇವ್ರಿಗೆ ಅಂತ ಪ್ರಾಮುಖ್ಯತೆ ಸಿಗ್ತಿರ್ಲಿಲ್ಲ. ಹಾಗಂತ ಅಲ್ಲಿ ವೈದಿಕ ಪರಂಪರೆ ಇಲ್ಲ ಅಂತ ಹೇಳ್ತಿಲ್ಲ, ನೆಲೆ ಊರಲ್ಲೂ ಆಗ್ಲಿಲ್ಲ. ಹಾಗಾಗಿ ಅವರು ನಂತರ ಬಹುದೊಡ್ಡದಾಗಿ ಕಂಡುಕೊಂಡದ್ದು ಹಿಂದೆ 10ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರೇ ಬಂದು ಅಲ್ಲಿ ಧರ್ಮ ಪ್ರತಿಷ್ಠಾಪನೆ ಮಾಡಿ ಶ್ರೀರಂಗಪಟ್ಟಣದಲ್ಲಿ ಆದಿರಂಗವನ್ನು ನಿರ್ಮಿಸಿ, ಮಧ್ಯದ ಸಿಂಸದಲ್ಲಿ ಮಧ್ಯರಂಗವನ್ನು ನಿರ್ಮಾಣ ಮಾಡಿ, ಕೊನೆಗೆ ಶ್ರೀರಂಗಂನಲ್ಲಿ ಅಂತ್ಯರಂಗ ನಿರ್ಮಾಣ ಮಾಡಿದಂತ ಶ್ರೀ ವೈಷ್ಣವ ಧರ್ಮ ಪ್ರತಿಪಾದನೆ ಮಾಡಿದಂತ ರಾಮಾನುಜಾಚಾರ್ಯರು, ಮತ್ತು ಅಂತಿಮವಾಗಿ ತಾವು ನೆಲೆ ನಿಂತ್ಕೊಂಡು ಅಂತ್ಯ ಸಾವು ಕಂಡಂತ ಮೇಲ್ಕೋಟೆ ಮತ್ತು ಅವರ ಪಕ್ಕದ ತೊಣ್ಣೂರು ಕೆರೆ ಗೊತ್ತಲ್ಲಿ, ಕೆರೆ ತೊಣ್ಣೂರು ಅಲ್ಲಿ ರಾಮಾನುಜಾಚಾರ್ಯ ಸಮಾಧಿ ಇದೆಯಲ್ಲ. ಅಲ್ಲಿ ರಾಮಾನುಜಾಚಾರ್ಯ ಅಂತ್ಯ, ಅದು ರಾಮಾನುಜ ಕೆರೆ ಅಂತ ಕರೆದ ಅದನ್ನ ತೊಣ್ಣೂರು ಕೆರೆನ ಮತ್ತೆ ರಾಮಾನುಜಾಚಾರ್ಯ ಕೆರೆ ಅಂತ ಕರೆದ. ರಾಮಾನುಜಾಚಾರ್ಯ ನಿರ್ಮಾಣ ಮಾಡಿದ ಕೆರೆ ಅದು. ಸಮಾಧಿ ಇದೆಯಾ ಮತ್ತೆ? ತೊಣ್ಣೂರು ಅವರ ಅಂತ್ಯ ಜಾಗ. ತೊಣ್ಣೂರು ರಾಮಾನುಜಾಚಾರ್ಯ ಅಂತ್ಯ ಜಾಗ. ಆ ಒಂದು ನೆಲೆ ಎಲ್ಲವೂ ಇದ್ದ ಕಾರಣಕ್ಕಾಗಿ ಈ ದೊಡ್ಡ ಪರಂಪರೆ ಶ್ರೀರಂಗಪಟ್ಟಣಕ್ಕೆ ನಿಲ್ಲಿಸ್ಕೊಳುತ್ತೆ. ಶ್ರೀರಂಗಪಟ್ಟಣಕ್ಕೆ ಹೋದಾಗ ಇದು ಹೇಳ್ತಾರೆ ನಿಮ್ಗೆ 1565 ಸಂದರ್ಭಗಳು. ಇಲ್ಲಿಗೆ ಹೋದಾಗ ಮತ್ತೆ ಅಲ್ಲಿ ಬಹುದೊಡ್ಡ ಈ ಧಾರ್ಮಿಕ ಸಂಬಂಧಗಳು ಸ್ಟಾರ್ಟ್ ಆಗ್ತವೆ. ವಲಸೆ ಬಂದ್ಮೇಲೆ ಅಲ್ಲಿ ಬದುಕಿಗೆ ಬಂದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಸೋಸ್ಲೆ ವ್ಯಾಸರಾಜ ಮಠವು ಒಂದು. ನಮ್ಮ ಊರು ಸೋಸ್ಲೆ ವ್ಯಾಸರಾಜ ಮಠ ಒಂದು. ನಮ್ಮ ಊರಿನ ಸೋಸ್ಲೆ ವ್ಯಾಸರಾಜ ಮಠ 1548ರಲ್ಲಿ ನಿರ್ಮಾಣ ಆಗೋದು. ಅಂದ್ರೆ 1565 ವಿಜಯನಗರ ಸಾಮ್ರಾಜ್ಯ ಪತನ ಆದ್ರೂ ಕೃಷ್ಣದೇವರಾಯ ಅಂತ್ಯ ಆದ ಮೇಲೆಯೇ ವ್ಯಾಸರಾಜರು ಹಂಪಿಯಿಂದ ದಕ್ಷಿಣ ಕಡೆ ಹೋಗ್ತಾರೆ. ಅವರು ವ್ಯಾಸರಾಜರು ಇಲ್ಲಿದ್ರು, ಹಂಪಿಲಿದ್ರು. ಅವರ ಮೂಲ ಸ್ಥಳ ಬನ್ನೂರಿನಿಂದ ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದ್ರು. ಪಟ್ಟದ ಸ್ವಾಮೀಜಿಗಳಾದ್ರು. ಅವರು ಶೂನ್ಯ ಸಂದರ್ಭದಲ್ಲಿ ಅವರು ಸಿಂಹಾಸನಾಧೀಶರು ಆದ್ರು. ವ್ಯಾಸರಾಯರು ಸಿಂಹಾಸನ ಮೇಲೆ ಕುಂತ ಕಾರಣಕ್ಕಾಗಿ ವ್ಯಾಸರಾಜರು ಆದ್ರು. ವ್ಯಾಸರಾಯ ಅನ್ನುವುದು ಹೆಸರು. ಅವರು ಒಂದು ಶೂನ್ಯ ಸಂದರ್ಭದಲ್ಲಿ ಅವರು ಒಂದು ದಿನದ ಸಿಂಹಾಸನ ಮೇಲೆ ಕುಳಿತಿದ್ದ ಕಾರಣಕ್ಕಾಗಿ ಶಾಸ್ತ್ರ ಪುರಾಣಗಳ ಮೂಲಕ ಅವರು ವ್ಯಾಸರಾಜರು ಆದ್ರು. ವ್ಯಾಸರಾಜರು ಆದ್ರು. ಅಷ್ಟಲ್ಲಾಗಿ ಕೃಷ್ಣದೇವರಾಯರ ಅಂತ್ಯ ಆದ ಸಂದರ್ಭದಲ್ಲಿ ಅವರು ಮತ್ತೆ ತಮ್ಮ ಅನುಯಾಯಿಗಳೊಂದಿಗೆ ಅವರು ದಕ್ಷಿಣಕ್ಕೆ ಹೋದ್ರು. ಸ್ವತಃ ಬನ್ನೂರಿಗೆ ಹೋಗಲಿಲ್ಲ. ಅದರ ಪಕ್ಕದ ಕಾವೇರಿ ನದಿಯ ದಂಡೆ ತಿರುಮಕೂರು ನರಸೀಪುರ ಸೋಸಲೆಗೆ ಬಂದರು. ಸೋಸಲೆಯಲ್ಲಿ ಅವರ ಮೂಲ ಮಠ ಇದೆ. ಅದು ಹಿಸ್ಟ್ರಿ. ಹಾಗಾಗಿ ಈ ತರ ಜನ ದಂಡೆ ಎತ್ತಿ ವಲಸೆ ಬಂದ್ಮೇಲೆ ಅಲ್ಲಿ ಈ ವೈದಿಕರಣದ ಹಿನ್ನೆಲೆಯಿಂದ ಸ್ಯಾನ್ಸ್ಕ್ರಿಟೈಸ್ಗೊಂಡು ಅದು ಐಕ್ಯತೆಯನ್ನು ಪಡೆದ ಆರಂಭ ಆಯಿತು. ವೈದಿಕರಣದ ಹಿನ್ನೆಲೆಯಿಂದ ಸ್ಯಾನ್ಸ್ಕ್ರಿಟೈಸ್ಗೊಳ್ಳದ ಉತ್ತರ ಕರ್ನಾಟಕ ಒಂದಷ್ಟು ಸಾಂಸ್ಕೃತಿಕವಾಗಿ ಕುಂಠಿತಗೊಳ್ತು. ಇಲ್ಲಿ ಬಸವಣ್ಣನ ನಂತರ ಅಥವಾ ಬ್ರಿಟಿಷರ ಆಳ್ವಿಕೆಗೆ ಒಳಪಡಲಿಲ್ಲ, ಮುಸ್ಲಿಮರ ಆಳ್ವಿಕೆಗೆ ಹೈದರಾಬಾದ್ ಕರ್ನಾಟಕ ಮುಸ್ಲಿಮರ ಆಳ್ವಿಕೆಗೆ ಒಳಪಡ್ತು. ಉತ್ತರದಲ್ಲಿ ನಮ್ಮ ಮೊಘಲರ ಕಟ್ಟಕಡೆಯ ದೊರೆ ಔರಂಗಜೇಬನ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಪ್ರದೇಶಗಳಿಂದಾಗಿ ಮತ್ತು ಬಹಳ ಮುಖ್ಯವಾಗಿ ಇದು ಲಿಂಗಾಯತ ಮಠಗಳ, ವೀರಶೈವ ಮಠಗಳ ಪ್ರಾಬಲ್ಯಕ್ಕೆ ಒಳಪಟ್ಟ ಪ್ರದೇಶವಾದರೆ ದಕ್ಷಿಣ ಕರ್ನಾಟಕ ಅಗ್ರಹಾರಗಳ ಪ್ರಾಬಲ್ಯಕ್ಕೆ ಒಳಪಟ್ಟ ಪ್ರದೇಶವಾಯಿತು.
ಅದರಿಂದ ಒಂದಷ್ಟು ಸಾಂಸ್ಕೃತಿಕವಾಗಿ ಅದು ಇಲ್ಲಿಗೂ ಅಲ್ಲಿಗೂ 50-60 ವರ್ಷಗಳ ಹಿರಿತನ ಮತ್ತು ಕಿರಿತನವನ್ನು ಕಾಣಲು ಕಾರಣ ಆಯಿತು ನಮಗೆ ಕಾರಣ ಆಯಿತು. ಬಹಳ ಮುಖ್ಯವಾಗಿ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆಗ್ಬಿಟ್ಟು ಮೈಸೂರು ಕಡೆ ಬಂದ ಮೇಲೆ ಜನ ಅಲ್ಲಿ ಮೈಸೂರು ಒಡೆಯರಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮೈಸೂರು ಒಡೆಯರಿಗೆ ಪಾಳ್ಯಗಾರ ಆಗಿದ್ದ ಮೈಸೂರು ಒಡೆಯರಿಗೆ ರಾಜ ಎಂಬ ಬಿರುದನ್ನು ಕೊಟ್ಟು ಅವರಿಗೆ ಪಟ್ಟಾಭಿಷೇಕ ಮಾಡಿ ರಾಜ ಒಡೆಯರಿಗೆ ರಾಜನ ಪರಿವರ್ತನೆ ಮಾಡ್ತಾರೆ. ಅಲ್ಲಿನ ದಸರಾ ಆರಂಭ ಆಯಿತು. ಅಲ್ಲಿಂದ ಇನ್ನೊಂದು ಪರ್ವ ಮೈಸೂರು ಚರಿತ್ರೆ ಆರಂಭ ಆಯಿತು. ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಮೈಸೂರಿನ ನಿಧಾನದ ಅಭಿವೃದ್ಧಿ ಶುರುವಾಗೋಯ್ತು. ಹೊಸ ಶಕೆ ಹೇಳಿದ್ರೆ ನಿಮ್ಗೆ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಮೈಸೂರು ಸಣ್ಣ ಪಾಳೆಪಟ್ಟು. ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಇಲ್ಲಿಂದ ವೈದಿಕರು ಮೈಸೂರು ಭಾಗಕ್ಕೆ ಹೆಚ್ಚಿನ ಪ್ರಮಾಣದ ವಲಸೆ ಬಂದ ನಂತರಕ್ಕಾಗಿ ಅಲ್ಲಿ ಬಹುದೊಡ್ಡ ಈ ವಿಜಯನಗರ ಸಾಮ್ರಾಜ್ಯದ ಕಾನ್ಸೆಪ್ಟ್ ಇಂದನೇ ದಸರಾ ಆರಂಭ ಮಾಡಿದ್ರು. ಬೇರೆ ಬೇರೆ ಸಾಹಿತ್ಯ ಕೃತಿಗಳು ಉಲ್ಲೇಖ ಆದವು, ಸಂಸ್ಕೃತಿ ಉಲ್ಲೇಖ ಆಯಿತು, ಶಾಸ್ತ್ರೀಯ ಸಂಗೀತಗಳು, ನಾಟ್ಯ ಎಲ್ಲವೂ ಉಲ್ಲೇಖ ಆಯಿತು. ಇವೆಲ್ಲವೂ ಆಯಿತು. ಜೊತೆಗೆ ಬೃಹತ್ ಟೆಂಪಲ್ಗಳು ನಿರ್ಮಾಣ ಆದವು. ಬೃಹತ್ ಟೆಂಪಲ್ಗಳು ನಿರ್ಮಾಣವಾದವು. ಈ ಬೃಹತ್ ಟೆಂಪಲ್ಗಳು ನಿರ್ಮಾಣವಾಗಿ ಮತ್ತೆ ಒನ್ಸ್ ಅಗೇನ್ ಒಂದಷ್ಟು ಮೌಢ್ಯವೂ ಜಾಸ್ತಿ ಆಯಿತು. ನಾನು ಮಾತು ಹೇಳಿದ್ದೀನಿ, ನಿಮ್ಗೆ ಅರ್ಥ ಮಾಡ್ಕೋಬೇಕಿದ್ದು ಸೀರಿಯಸ್ ಆಗಿ. ಎಲ್ಲಿ ಬೃಹತ್ ಟೆಂಪಲ್ ಬರ್ತವೋ ಅಲ್ಲಿ ಕಟ್ಟುಪಾಡುಗಳು ಜಾಸ್ತಿ ಆಗ್ತವೆ. ಟೆಂಪಲ್ ಬಂದ್ಮೇಲೆ ಟೆಂಪಲ್ ಸಂಬಂಧಪಟ್ಟಂಗೆ ಯಾವ ಜನ ಏನು ಮಾಡಬೇಕು, ಹೇಗಿರಬೇಕು, ಏನು ತಿನ್ನಬೇಕು, ಯಾವಾಗ ಒಳಗೆ ಬರಬೇಕು, ಹೊರಗೆ ಬರಬಾರ್ದು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಕುಳಿತುಕೋಬೇಕು ಅನ್ನೋ ಕಟ್ಟುಪಾಡು ಬಂದೇ ಬರ್ತವೆ. ಆ ಕಟ್ಟುಪಾಡು ಜಾಸ್ತಿ ಆಯಿತು. ಈ ಕಟ್ಟುಪಾಡುಗಳ ಆಧಾರದ ಮೇಲೆ ಮಹಿಳೆಯರು ಮತ್ತು ಪುರುಷರ ಸಾಮಾಜಿಕ ಸ್ಥಾನಮಾನ ನಿರ್ಮಾಣ ಆದವು. ಕೆಲವು ದೇವದಾಸಿ ಬಿಡುವಂಥ ಪರಿಸ್ಥಿತಿಗಳು ಬರ್ತವೆ, ಕೆಲವು ಗೆಜ್ಜೆ ಕಟ್ಟುವಂಥ ಪರಿಸ್ಥಿತಿ ಬರ್ತವೆ, ಕೆಲವು ಬೇವಿನ ಉಡಿಗೆ ಆಚರಣೆ ಬರ್ತವೆ. ಇದು ಅಜ್ಞಾನಗಳಿಂದ ತುಂಬೋಯಿತು ಅಂತ ಪ್ರದೇಶಗಳು. ಈ 15ನೇ ಶತಮಾನದ ನಂತರ ವಿಜಯನಗರ ಸಾಮ್ರಾಜ್ಯ ಪತನ ನಂತರದಲ್ಲೇ ಬಸವಣ್ಣನ ವಂಶಸ್ಥರು ಹೇಳ್ಕೊಳ್ಳುವಂಥ ಈ ಕೋಡೆಕಲ್ ಬಸವಣ್ಣನ ಮಗ ಅಂತ ಹೇಳ್ಕೊಳ್ಳುವಂಥ ರಾಚಪ್ಪಾಜಿ, ಆಮೇಲೆ ನಮ್ಮ ಸಿದ್ದಪ್ಪ ರಾಚಪ್ಪಾಜಿ, ಮಂಟೇಸ್ವಾಮಿ, ಮಹದೇಶ್ವರ, ಆ ಪೀಳಿಗೆ, ಆ ತತ್ವ ಸಿದ್ಧಾಂತ ಆ ಪರಂಪರೆಯವರು ದಕ್ಷಿಣ ಕರ್ನಾಟಕಕ್ಕೆ ಬರ್ತಾರೆ. ಇಲ್ಲಿ ಕೊಡೆಕಲ್ ಬಸವಣ್ಣ ಉತ್ತರದ ಇಲ್ಲಿ ಯಾದಗಿರಿ ಭೀಮಾ ಕೃಷ್ಣ ಸೇರೋ ಜಾಗ, ಇವೆಲ್ಲ ಪವಿತ್ರ ಜಾಗ ಸರ್. ಅವೆಲ್ಲ ನಾರಾಯಣಪುರ ಡ್ಯಾಮು. ಅಲ್ಲಿ ಕೊಡೆಕಲ್, ಅಲ್ಲಿಂದ ಅವ್ರು ದೀಕ್ಷೆ ಪಡ್ಕೊಂಡು ಅಲ್ಲಿಂದ ಹೊರಬಂದವರು ಈ ಮಾದಪ್ಪ, ಮಂಟೇಸ್ವಾಮಿ, ರಾಚಪ್ಪಾಜಿ. ರಾಚಪ್ಪಾಜಿಯನ್ನ ನಾವು ಕೊಡೆಕಲ್ ಬಸವಣ್ಣ ಮಗ ಅಂತ ಕರೆಯೋದು. ರಾಚಪ್ಪಾಜಿಯನ್ನ ಅವನು ಇಲ್ಲಿ ಬಂದರೆ ಸಿದ್ದಪ್ಪಾಜಿ ಅವ್ರಿಗೆಲ್ಲ ಪರೀಕ್ಷೆ ಓಡ್ತಾನೆ, ಗೊತ್ತಲ್ಲ ನಿಮಗೆ. ಅವರು ಬಂದ ನಂತರ ವಿಜಯನಗರ ಸಾಮ್ರಾಜ್ಯದಿಂದ ಬಂದಂಥ ವೈದಿಕ ಪರಂಪರೆಯವರಿಗೆ ಬಹುದೊಡ್ಡ ಇನ್ನೊಂದು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡೋದು ಈ ಶರಣ ಪರಂಪರೆಯವರು, ಈ ಕಾಯಕ ಸಿದ್ಧಾಂತ ಪರಂಪರೆಯವರು. ಈ ಸಿದ್ಧಾಂತ ಪರಂಪರೆ ಬಹುದೊಡ್ಡ ಕ್ರಾಂತಿಯನ್ನು ಹುಟ್ಟಾಕ್ತಾರೆ. ಹಾಗಾಗಿ ಅಲ್ಲಿ ಬಹುದೊಡ್ಡ ಜಾತಿಯ ಜನ ಕೇವಲ ವೃತ್ತಿ ಆಧಾರದ ಮೇಲೆ ಜಾತಿಯ ಜನ ಅವರು ಮಂಟೇಸ್ವಾಮಿ ಒಕ್ಕಲಾಗ್ತಾರೆ, ಮಾದಪ್ಪನ ಒಕ್ಕಲಾಗ್ತಾರೆ, ರಾಚಪ್ಪಾಜಿಯ ಒಕ್ಕಲಾಗ್ತಾರೆ, ಲಿಂಗಯ್ಯನ ಒಕ್ಕಲಾಗ್ತಾರೆ, ಜುಂಜಪ್ಪನ ಒಕ್ಕಲಾಗ್ತಾರೆ, ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಒಕ್ಕಲಾಗ್ತಾರೆ. ಇವರೆಲ್ಲ ಒಕ್ಕಲಾಗ್ತಾರೆ ಹೊರತು ಧರ್ಮವಾಗಿ ಪರಿವರ್ತನೆ ಆಗಲ್ಲ. ಒಕ್ಕಲು ಬೇರೆ, ಧರ್ಮ ಬೇರೆ. ಇವರು ಆ ಒಕ್ಕಲುಗಳ ಆ ದೇವರ ಭಕ್ತರಾಗ್ತಾರೆ, ಆ ದೇವರ ಅರ್ಪಣೆಗೆ ತಗೊಳ್ತಾರೆ. ದೇವರಲ್ಲ, ಅವರೆಲ್ಲ ಮಹಾಪುರುಷರು, ಸಾಂಸ್ಕೃತಿಕ ಚಿಂತಕರು. ದೇವರಲ್ಲ ಅವರೆಲ್ಲ ಪವಾಡ ಪುರುಷರಲ್ಲ. ಆದ್ರೆ ನೀತಿ ಹೇಳ್ಕೊಟ್ಟವ್ರು ಅವರೆಲ್ಲ, ಸತ್ಯ ಹೇಳ್ಕೊಟ್ಟವ್ರು ಅವರೆಲ್ಲ, ಸನ್ಮಾರ್ಗವನ್ನು ಹೇಳ್ಕೊಟ್ಟವ್ರು ಅವರೆಲ್ಲ. ಖಂಡಿತ ಸರ್. ಕೃಷಿ ಬಗ್ಗೆ ಹೇಳ್ಕೊಟ್ಟವ್ರು, ಯಾವ ಬೆಳೆ, ಯಾವ ಸಂದರ್ಭದಲ್ಲಿ ಯಾವ ಬೆಳೆ ಬೆಳಿಬೇಕು, ಹೇಗೆ ಜೀವಿಸ್ಬೇಕು, ಮನುಷ್ಯ ಅಂದ್ರೆ ಏನು, ಮಾನವ ಅಂದ್ರೆ ಏನು, ಬದುಕು ಅಂದ್ರೆ ಏನು, ಹೆಣ್ಣು ಅಂದ್ರೆ ಏನು, ಗಂಡು ಅಂದ್ರೆ ಏನು, ಕಾಮ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು ಅಲ್ವಾ, ಹಸಿವು ಅಂದ್ರೆ ಏನು, ಬಡತನ ಅಂದ್ರೆ ಏನು, ಶಿಕ್ಷಣ ಅಂದ್ರೆ ಏನು, ಭೂಮಿ ಅಂದ್ರೆ ಏನು, ನೀರು ಅಂದ್ರೆ ಏನು, ಇವೆಲ್ಲವನ್ನು ವಸ್ತುನಿಷ್ಠವಾಗಿ ಜನ ಹೇಳ್ಕೊಟ್ಟ ಸಂದರ್ಭಗಳವೆಲ್ಲ. ಉದಾಹರಣೆಗೆ ಕಾಡಿಗೂ ಮನುಷ್ಯರಿಗೂ ಏನ್ ಸಂಬಂಧ? ಮಲೆಮಾದಪ್ಪನ ದೇವಸ್ಥಾನ ಅಲ್ಲಿ ಬೆಟ್ಟದಲ್ಲಿದೆ, 7 ಬೆಟ್ಟ ದಾಟ್ಕೊಂಡು ಹೋಗ್ಬೇಕು. ಅದ್ರ ಕಾಡಿಗೂ ನಾಡಿಗೂ ಸಂಬಂಧ ಇದೆ ಅನ್ನೋ ಒಂದು ಖಂಡಿತ. ಕಾಡು ನಾಡು ಪಶು ಪಕ್ಷಿ ಪ್ರಾಣಿ ಇವೆಲ್ಲ ಸಂಬಂಧಗಳನ್ನು ಅವಿನಾಭಾವವಾಗಿ ಅವರು ಮೌಖಿಕ ಜನರಿಗೆ ತಮ್ಮ ಭಾಷೆ, ಯಾಕಂದ್ರೆ ಓದು ಗೊತ್ತಿಲ್ವಲ್ಲ, ಒಂದ್ ಕಡೆ ಸಾಂಸ್ಕ್ರಿಟೈಸ್ ಆಗಿ ಓದುವಂತ ಪಂಡಿತ ಪಾಮರ್ ಒಂದ್ ಕಡೆ, ಅದು ಅವರಿಗೆ ಮೀಸಲು. ಇನ್ನೊಂದು ಕಡೆ ಮಾತಿನ ಮೂಲಕ 90 ಜನ ಹೇಳುವಂಥ ದೊಡ್ಡ ಜನ ಪರಂಪರೆ, ಅದು ಬಹುದೊಡ್ಡ ಮೌಖಿಕ ಪರಂಪರೆ. ಅದಕ್ಕಾಗಿ ಆ ಪರಂಪರೆ ರಾತ್ರಿ ಆಡುವಷ್ಟು ಮೌಖಿಕ ಪರಂಪರೆ ನಮ್ಮಲ್ಲಿ ಸೃಷ್ಟಿ ಆಯಿತು. ನಮ್ಮಲ್ಲಿ ಮಾದಪ್ಪನ ಕಾವ್ಯ, ಜುಂಜಪ್ಪನ ಕಾವ್ಯ, ಮಂಟಸ್ವಾಮಿ ಕಾವ್ಯ, ಶನಿ ಮಹಾತ್ಮನ ಕಾವ್ಯ, ಯಲ್ಲಮ್ಮನ ಕಾವ್ಯ, ನಂಜುಂಡೇಶ್ವರನ ಕಾವ್ಯ, ಚಾಮುಂಡೇಶ್ವರಿ ಕಾವ್ಯ ಎಲ್ಲವೂ ಬಂತು. ಯಾವ ಬೃಹತ್ ಗ್ರಂಥದ ಕಾವ್ಯನೂ ಬರಲಿಲ್ಲ ನಮ್ಮಲ್ಲಿ. ಎಲ್ಲ ಮೌಖಿಕ ಪರಂಪರೆ, ಹಾಡು. ಇವತ್ತು ನೋಡ್ತೀವಿ, ಇವತ್ತು ನಾವು
ಹೀಗಾಗಿ ಯಾವ ದೊಡ್ಡ ಲಿಖಿತ ಸಾಹಿತ್ಯ ನಮ್ಮಲ್ಲಿ ಉಳ್ಕೊಳ್ಳಿಲ್ಲ, ಮೌಖಿಕ ಪರಂಪರೆ ಉಳ್ಕೊಂಡ್ಬಂತು ನಮ್ಮಲ್ಲಿ, ಅದಕ್ಕೆ ಸಾಕ್ಷಿ ನಮ್ಮಲ್ಲಿದೆ. ಹಾಗಾಗಿ ಆ ನಾಡಿಗೆ ಮೊದಲು ಜ್ಞಾನದ ಬೆಳಕನ್ನು ಹರಿಸಲು ಬಂದದ್ದು ಸಹ ನಾನು ಆರಂಭ ಹೇಳಿದಾಗೇನೆ ಉತ್ತರ ಕರ್ನಾಟಕದ ಬೀಜಗಳೇ ಅಂತಂದರೆ ಬೆಳೆಗಳೇ, ಉತ್ತರ ಕರ್ನಾಟಕದ ಜ್ಞಾನದ ಬೀಜಗಳು, ಜ್ಞಾನದ ಬೆಳೆಗಳೇ ದಕ್ಷಿಣಕ್ಕೆ ಬಂದು ಕತ್ತಲ್ ರಾಜ್ಯವನ್ನು ಬೆಳಕಿನ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಿದದ್ದು. ಕತ್ತಲ್ ರಾಜ್ಯವನ್ನು ಬೆಳಕಿನ ರಾಜ್ಯಾಗಿ ಪರಿವರ್ತನೆ ಮಾಡಿದದ್ದು ಮಾಂಟೇಸ್ವಾಮಿ, ಮಾದಪ್ಪ, ಜುಂಜಪ್ಪ. ಆ ಮಹಾಕಾವ್ಯಗಳ ಮೊದಲ ಸಾಲೆ ಉತ್ತರ ರಾಜ್ಯದಿಂದ ಕತ್ತಲ್ ರಾಜ್ಯಕ್ಕೆ ಬಂದ ಮಾದಪ್ಪ ಅಂತ. ಉತ್ತರ ದೇಶದಿಂದ ಹೊರಟಂತ ಅಂತ ನಮ್ಮ ಮಳವಳ್ಳಿ ಅದೇ ಉತ್ತರ ದೇಶದ ಕಲ್ಯಾಣ ಇವರು ರವಿ ರಾಜವರು ನೋಡಿ ಹೆಂಗಿದೆ. ಅಲ್ಲಿಂದ ಬಂದು ದಕ್ಷಿಣ ಕರ್ನಾಟಕಕ್ಕೆ ಬಂದದ್ದು, ನಾವೆಲ್ಲ ದಕ್ಷಿಣ ಕರ್ನಾಟಕ ಬಂದದ್ದು. ದಕ್ಷಿಣ ಕರ್ನಾಟಕ ನಾನು ಮುಂದೆ ಹೇಳಿದ್ರೆ ನಿಮಗೆ ಆ ರೀತಿಯ ಒಂದು ಬೆಳವಣಿಗೆಗಳು ಬಸವಣ್ಣನ ಕಾಲದ್ದು, ಸೂಫಿಗಳ ಕಾಲದ್ದು, ಸಂತರ ಕಾಲದ್ದು, ಕೀರ್ತನೆಕಾರರ ಕಾಲದ ಸಂದರ್ಭ ನಿಮ್ಗೆ ಯಾಕೆ ನಿಮಗೆ ಮೈಸೂರು, ಬೆಂಗಳೂರು, ಕೋಲಾರದ ಸಿಗಲ್ಲ? ಕಡಿಮೆ ಸಿಗಲ್ಲ, ಅಂಥ ಪ್ರತಿಭಟನೆ ಸಿಗೋದಿಲ್ಲ ನಮಗೆ, ಸಾಮಾಜಿಕ ದೊಡ್ಡ ಸಂಘರ್ಷ ಸಿಗೋದಿಲ್ಲ ನಮಗೆ. ಹಾಗಾಗಿ ಇಲ್ಲಿ ಈ ಥರ ಪರಿವರ್ತನೆ ಆಯಿತು. ಪರಿವರ್ತನೆ ಆಗೋ ಸಂದರ್ಭದಲ್ಲಿ ಇದು ಇನ್ನು ಪ್ರಾಕೃತಿಕವಾಗಿ ಮೈಸೂರು ಭಾಗ ಶ್ರೀಮಂತವಾಗಿತ್ತು. ಇಲ್ಲಿ ಅರಣ್ಯ ನಾಡಿತ್ತು, ಜಲ ಸಂಪತ್ತಿತ್ತು, ಖನಿಜ ಸಂಪತ್ತಿತ್ತು, ಭೂ ಸಂಪತ್ತಿತ್ತು, ಜನ ಸಂಪತ್ತಿತ್ತು ಅಲ್ವಾ, ಕೃಷಿ ಸಂಪತ್ತಿತ್ತು ಮತ್ತು ಉತ್ಪತ್ತಿಯ ಸಂಪತ್ತಿತ್ತು. ಈ ಸಂಪತ್ತು ಮೈಸೂರು ರಾಜ ಆಳ್ವಿಕೆ ಮಾಡ್ತಿದ್ದಾಗ, ಮೈಸೂರು ರಾಜರ ಆಳ್ವಿಕೆ ಕಾಲದಲ್ಲಿ ಸಾಮಾಜಿಕ ಕಟ್ಟುಪಾಡುಗಳಿದ್ರೂ ಶ್ರೀಮಂತವಾಗಿತ್ತು. ಈ ಪ್ರದೇಶಕ್ಕೆ ಬ್ರಿಟಿಷರ ಆಗಮನ ಆಗ್ಬಿಡ್ತು 1600-700 ಸಂದರ್ಭದಲ್ಲಿ. ಟಿಪ್ಪು ನಂತರವೂ ಇತ್ತು, ಬಟ್ ಪ್ರಬಲ ಬಂದಿರಲಿಲ್ಲ. ಯಾವಾಗ ಬ್ರಿಟಿಷರ ಆರಂಭ ಆಯಿತು, ಇಲ್ಲಿ ಉತ್ತರದ ರಾಜ್ಯಗಳಿಗೆ ಸಿಗುವಷ್ಟು 50 ವರ್ಷಗಳ ಹಿಂದೆಯೇ ಇಂಗ್ಲೀಷ್ ಶಿಕ್ಷಣ ಸಿಕ್ಬಿಡ್ತು. ಅಲ್ಲಿ ಮೈಸೂರು ಭಾಗದಲ್ಲಿ ಬೇಗ ಇಂಗ್ಲಿಷ್ ಶಿಕ್ಷಣ ಬಂದ್ಬಿಡ್ತು. ಎಲ್ಲ ಕಡೆಯೂ ಧಾರವಾಡಕ್ಕೆ ಬರ್ತದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ನೇರ ಒಳಪಟ್ಟ ಕಾರಣಕ್ಕಾಗಿ 1881 1830ರಿಂದ 1881ರವರೆಗೆ ಮೈಸೂರು ಪ್ರದೇಶ ಬ್ರಿಟಿಷ್ ಆಳ್ವಿಕೆ ನೇರ ಒಳಪಡ್ತು, ಉತ್ತರ ಕರ್ನಾಟಕ ಒಳಪಡಲಿಲ್ಲ. ಅರ್ಥ ಆಯ್ತಲ್ಲ? ಆಗ 50 ವರ್ಷ ನೇರ ಆಳ್ವಿಕೆ ಒಳಪಟ್ಟಾಗ ಆ 50 ವರ್ಷ ಏನು ಕಡಿಮೆನಾ ಇವತ್ತು ಸಂದರ್ಭದಲ್ಲಿ? ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತಪ್ಪ. 50 ವರ್ಷದಲ್ಲಿ ಮೈಸೂರಿನ ಒಂದಷ್ಟು ಪಾಶ್ಚಾತ್ಯ ಶಿಕ್ಷಣ ಒಲವು ಬಂತು, ಪಾಶ್ಚಾತ್ಯ ಧರ್ಮವೂ ಪ್ರವೇಶ ಆಯಿತು, ಪಾಶ್ಚಾತ್ಯ ಜನರ ಸಂಪರ್ಕವೂ ಬಂತು. ಪಾಶ್ಚಾತ್ಯರು ಬಂದು ನಮ್ಮಲ್ಲಿ ಅಲ್ಲಿನ ಶಾಸನ, ನಾಣ್ಯ, ಸ್ಮಾರಕ, ಡಿಕ್ಷನರಿಗಳೆಲ್ಲ ಬರೆಯೋಕ್ಕೆ ಆರಂಭ ಮಾಡಿದ್ರು. ಆಯಿತಾ? ಇವೆಲ್ಲವೂ ಅಲ್ಲಿ ಜಾಸ್ತಿ ಪಾಶ್ಚಾತ್ಯರ ಸಂಬಂಧ ಜಾಸ್ತಿ ಬಂದ್ರಿಂದ, ಅಂದರೆ ಪಶ್ಚಿಮರ ಸಂಬಂಧ ಜಾಸ್ತಿ ಬಂದ್ರಿಂದ ಮೈಸೂರು ಎಸ್ಟಾಬ್ಲಿಷ್ ಆಯಿತು. ಚರ್ಚ್ ಶಿಕ್ಷಣಗಳು ಭಾಳ ಮುಖ್ಯವಾಗಿ ಬಂತು. ಯಾವಾಗ ಮಠಮಾನ್ಯಗಳು, ಅಗ್ರಹಾರಗಳು ಅಥವಾ ಘಟಿಕಾಲಯಗಳು ಸಾಂಪ್ರದಾಯಿಕ ಶಿಕ್ಷಣವನ್ನು ಮಾಡಿಕೊಂಡು ಒಂದು ವರ್ಗ ಮಾತ್ರ ಶಿಕ್ಷಣ ಕಲಿಬೇಕು ಅಂತ ಹಾಕೊಂಡಿದ್ದ ಕಾಂಪೌಂಡ್ನ ಕಳಚಿ ಯಾರು ಶತಮಾನಗಳ ಅಕ್ಷರ ಕಲಿಬಾರ್ದು ಅಂತ ಹೇಳ್ಕೊಂಡಿದ್ರು ಆ ಜನರ ಮನೆ ಬಾಗಿಲಿಗೂ ಚರ್ಚ್ ಮೂಲಕ ಶಿಕ್ಷಣವನ್ನು ತಂದುಕೊಟ್ರು. ಒಂದು ಮಾತು ಹೇಳ್ತೀನಿ ನಿಮಗೆ, ಮೈಸೂರು ಭಾಗದಲ್ಲಿ ದಲಿತರು ಶಿಕ್ಷಣವನ್ನು ಕಲಿತರು ಅನ್ನುವುದು ಆದರೆ ಅವರು ಕನ್ನಡದ ಮಾತೃಭಾಷೆಯಿಂದ ಕಲಿಯಲಿಲ್ಲ, ಬದಲಿಗೆ ಬ್ರಿಟಿಷರ ಇಂಗ್ಲಿಷ್ ಭಾಷೆಯಿಂದ ಮೊದಲು ಶಿಕ್ಷಣವನ್ನು ಕಲಿತಿದ್ದು ಅಂತ. ಕನ್ನಡವನ್ನು ಹೇಳ್ಕೊಡೋಕೆ ಯಾರು ಬರ್ತಿಲ್ಲ, ಮುಂದೆ ಬರಲಿಲ್ಲ. ಕೊನೆಗೆ ಇಂಗ್ಲೀಷ್ ಅವ್ರಿಗೆ ಕನ್ನಡ ಬಿಟ್ಟರೆ, ಅವ್ರು ಇಂಗ್ಲೀಷ್ ಬಿಟ್ಟರೆ ಕನ್ನಡ ಗೊತ್ತಿರಲಿಲ್ಲ. ಅದಕ್ಕಾಗಿ ಅವ್ರು ಹೇಳ್ಕೊಟ್ಟದ್ದು ಇಂಗ್ಲೀಷ್ ಮೂಲಕವೇ ಅವರು ಇಂದನೇ ದಲಿತರು, ಅಸ್ಪೃಶ್ಯರು ಅಕ್ಷರವನ್ನು ಆರಂಭ ಮಾಡೋದು ಹೊರತು ಆ ಇಂದ ಅಲ್ಲ. ಮೈಸೂರು ಒಡೆಯರು ಮೈಸೂರಿನಲ್ಲಿ ದಲಿತರಿಗೆ ಶಿಕ್ಷಣ ಕೊಡಲು ಆರಂಭ ಮಾಡಿದ ಮೇಲೆ ತಲಕಾಡು ರಂಗೇಗೌಡರು ಮೊದಲು ತಲಕಾಡಿನ ದಲಿತರಿಗೆ ಶಿಕ್ಷಣ ಕೊಡುವ ಕನ್ನಡದ ಮೇಷ್ಟ್ರಾಗಿ ಬಂದ ಮೇಲೆ ಮೈಸೂರಿನ ಚಾಮುಂಡಿಪುರಂನ ವರದರಾಜ ಅಯ್ಯಂಗ ಅವರು ದಲಿತರಿಗೆ ಇಂಗ್ಲಿಷ್ ಕಲಿಸುವ ಮೊದಲ ಮೇಷ್ಟ್ರಾಗಿ ಬಂದ ಮೇಲೆ ಕರ್ನಾಟಕದ ಕನ್ನಡಿಗ ಅಸ್ಪೃಶ್ಯ ಜನಾಂಗದವರಿಗೆ ಮೊದಲು ಹೇಳ್ಕೊಟ್ಟಂಥ ಮೇಷ್ಟ್ರು ತಲಕಾಡು ರಂಗೇಗೌಡರು, ಇಂಗ್ಲಿಷ್ ಹೇಳ್ಕೊಟ್ಟಂಥ ಮೇಷ್ಟ್ರು ಮೈಸೂರು ಚಾಮುಂಡಿಪುರಮಿನ ವರದರಾಜ ಅಯ್ಯಂಗರ್ ಅವರು. ಅದಕ್ಕೂ ಮುಂಚೆ ಚರ್ಚ್ ಕಲಿಸಿದ ಶಿಕ್ಷಣ ಇಂಗ್ಲಿಷ್ನೇ. ಸೊ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ದಲಿತರು ಶಿಕ್ಷಣ ಅಂತ ಕಲ್ತಿದ್ದು ಮೊಟ್ಟ ಮೊದಲು ಇಂಗ್ಲೀಷೇ. ಅದು ಹೇಳ್ತಿರೋದು ನಿಮಗೆ, ಇಂಗ್ಲಿಷ್ ಶಿಕ್ಷಣನೇ ಸ್ಪಷ್ಟ. ಅದರಲ್ಲಿ ಹೇಳ್ಕೊಡೋದಿಲ್ವಲ್ಲ, ಎಸ್, ಕನ್ನಡ ಕಲ್ಸೋರು ಇಲ್ವಲ್ಲ, ಕಲ್ತ್ಕೋತಾ ಇದ್ರು, ಕಲ್ಸೋದಿಲ್ವಲ್ಲ, ಯಾರು ಏನು ಮಾಡೋದು ಪಾಪ. ಹಾಗಾಗಿ ಹಿಂಗಾಯ್ತು. ಇದಾದ್ಮೇಲೆ ಆಯ್ತು ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣದ ಮೂಲಕ ಅಂತಾರಾಷ್ಟ್ರೀಯ ರಿಲೇಷನ್ಶಿಪ್ನ ಕಲಿಸ್ಕೊಟ್ರು ಅವರಿಗೆ. ಅಲ್ಲಿನ ರಷ್ಯಾದ ಕ್ರಾಂತಿ, ಫ್ರಾನ್ಸ್ನ ಕ್ರಾಂತಿ, ಅಮೆರಿಕದ ಕ್ರಾಂತಿ, ರೈತರ ಕ್ರಾಂತಿ, ಕಾರ್ಮಿಕರ ಕ್ರಾಂತಿಗಳು ಮತ್ತು ಬೇರೆ ಅನ್ನದ ಪ್ರಶ್ನೆಗಳು. ಯಾಕೆ ಉದಾಹರಣೆಗೆ ನಿಮಗೆ ಫ್ರಾನ್ಸ್ನ ಮಹಾಕ್ರಾಂತಿ ಆಗದೆ ಅನ್ನದ ಪ್ರಶ್ನೆಗೆ. 16ನೇ ಲೂಯಿಸ್ ಎಂಬ ಒಬ್ಬ ಪ್ರಸಿದ್ಧ ರಾಜನ್ನ, ಚಿನ್ನದ ಅರಮನೆ ಕಟ್ಟಿರೋ ರಾಜನ್ನ ಹೇಳ್ಕೊಂಬರು ರೊಟ್ಟಿ ತಿನ್ನಿಸ್ತಾರೆ ಅವನಿಗೆ.
ಅವನೇ ನಿರ್ಮಾಣ ಮಾಡ್ಕೊಡ್ತಾರೆ ಗಿಲೋಟಿನ್ ಯಂತ್ರಕ್ಕೆ ಅವನೇ ಬಲಿ ಕೊಡ್ತಾರೆ ಅಲ್ವಾ. ಸಾಮಾನ್ಯ ಜನ ದಂಗೆ ಆದಾಗ ಏನಾಗುತ್ತೆ ಹೇಳಿ, ಅವನು ರೊಟ್ಟಿ ಇಲ್ಲ, ಅವ್ನು ಚಿನ್ನದ ಮೇಲೆ ಕುಂತ್ಕೊಂಡಿರ್ತಾನೆ, ಅರಮನೆ ಕಟ್ಕೊಂಡಿರ್ತಾನೆ, 16 ಲೂಯಿನ ಎಳ್ಕೊಂಡ್ಬಂದು ರಸ್ತೆ ಕುಣಿಸ್ಬಿಟ್ಟು ರೊಟ್ಟಿ ತಿನ್ನಿಸ್ತಾರೆ ಅವನಿಗೆ. ರೊಟ್ಟಿ ಇಲ್ಲ, ಮತ್ತು ಅವನ ಜೊತೆ ಅವನ ವಿರುದ್ಧ ಮಾತಾಡೋದೆಲ್ಲ ಕೊಲೆ ಮಾಡೋಕ್ಕೆ ಗಿಲೋಟಿನ್ ಯಂತ್ರ ಮಾಡ್ಕೊಂಡಿದ್ದೆ. ಗಿಲೋಟಿನ್ ಎಂಬ ಒಬ್ಬ ಬ್ರಿಟಿಷ್ ಅಧಿಕಾರಿ ಒಂದು ಯಂತ್ರ ಮಾಡಿರ್ತಾನೆ, ಅದೇ ಒಂದು ಚೂಪ್ ಎಲ್ಲ ತಲೆ ಇಟ್ಬಿಟ್ಟು ಮಿಷಿನ್ ಕಟ್ಟ ತಲೆ ಒಂದ್ ಕಡೆ ದೇಹ ಒಂದ್ ಕಡೆ ಬಿದ್ದೋಗ್ತಾ ಇರ್ತದೆ. ಆ ಗಿಲೋಟಿನ್ ಯಂತ್ರಕ್ಕೆ ಜನರೇ ಬಲಿ ಕೊಡ್ತಾರೆ. 16 ಲೂಯಿಯನ್ನ ರಾಜನೇ ತರಿಸಿರ್ತಾನೆ, ರಾಜನೇ ಬಲಿ ಕೊಡ್ತಾರೆ, ರಾಜನೇ ಜನ ಬಲಿ ಕೊಡ್ತಾರೆ. ಆ ಎಲ್ಲ ಕ್ರಾಂತಿಕಾರಕ ಅಂಶಗಳೆಲ್ಲವನ್ನು ಆ ಪುಸ್ತಕಗಳ ಮೂಲಕ ಎಲ್ಲ ಗೊತ್ತಾಗುತ್ತೆ, ಇವ್ರಿಗೆ ಓದ್ತಾ ಇರ್ತಾರೆ. ಮೈಸೂರಿಗೆ ಬರುತ್ತೆ ಒಂದಷ್ಟು ಕಮ್ಯುನಿಸ್ಟ್ ವಾದಿಗಳು, ಒಂದಷ್ಟು ಎಡಪಂಥೀಯ ವಾದಗಳು, ಒಂದಷ್ಟು ಬಲಪಂಥೀಯ ವಾದಗಳು, ಒಂದಷ್ಟು ಬೇರೆ ಬೇರೆ ಮಧ್ಯಪಂಥೀಯ ವಾದಗಳು, ಎಲ್ಲವೂ ವಾದಗಳು ಬರ್ತವೆ. ಮತ್ತು ಈ ಮೈಸೂರು ಒಂದಷ್ಟು ಸಾಂಸ್ಕೃತಿಕವಾಗಿ ಈ ರೀತಿ ಶ್ರೀಮಂತಿಕೆ ಹೊಂದ ಮೇಲೆ, ನಾನು ಹೇಳ್ತೇನೆ ನಿಮ್ಗೆ, ಅದು ವೈದಿಕರಣನೂ ಬಹಳ ಮುಖ್ಯವಾದದ್ದು. ನಾನು ಅವಾಗ ಹೇಳ್ತಾ ಇದ್ದೀನಿ ನಿಮಗೆ, ವಿಜಯನ ಸಾಮ್ರಾಜ್ಯ ಪತನ ಆದ ಮೇಲೆ ಬಂದು ಮೈಸೂರು ಭಾಗದಲ್ಲಿ ವೈದಿಕರಣ ಪ್ರಬಲವಾದ ಮೇಲೆ ಅದೋ ಒಂದು ಕಾರಣ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ, ಅವ್ರು ಒತ್ತಿ ಹೇಳ್ತಾ ಇದ್ದೀನಿ ನಿಮಗೆ. ಆ ವೈದಿಕರಣ ಪ್ರಬಲವಾಗಿ ಸ್ಟ್ರಾಂಗ್ ಆದಮೇಲೆ ಆ ವೈದಿಕರಣದ ಪ್ರಭಾವ ಇದ್ದ ನಾಡಿಗೆನೇ ಸ್ವಾತಂತ್ರ್ಯ ಚಳವಳಿಯ ಮಹಾತ್ಮ ಗಾಂಧಿಯವರು ಹೆಚ್ಚಿನ ಪ್ರಭಾವವಾಗಿ ಬಂದದ್ದು, ಉಳ್ಕೊಂಡದ್ದು. ಉತ್ತರ ಕರ್ನಾಟಕಕ್ಕೆ ಬಂದು ಹೋಗುವ ಸಂದರ್ಭಗಳು ಒಂದು ರೀತಿ ಆದರೆ, ಮೈಸೂರು ಕರ್ನಾಟಕಕ್ಕೆ ಗಾಂಧಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಬಂದು ಹೋಗುವ ಸಂದರ್ಭ ಬೇರೆ ಆಯಿತು. ಮತ್ತು ಉತ್ತರ ಕರ್ನಾಟಕದ ಸ್ವಾತಂತ್ರ್ಯ ಯೋಧರು ಗಾಂಧಿಯನ್ನು ಅಪ್ಪಿಕೊಳ್ಳುವುದು ಒಂದು ರೀತಿಯ ಭಾಗವಾದರೆ, ದಕ್ಷಿಣ ಕರ್ನಾಟಕದ ವೈದಿಕ ಪರಂಪರೆಯ ಬ್ರಾಹ್ಮಣ ಸಮುದಾಯದವರು ಗಾಂಧಿಯನ್ನು ಅಪ್ಪಿಕೊಂಡದ್ದು, ತಬ್ಬಿಕೊಂಡದ್ದು ಮತ್ತು ಬಯಸ್ಕೊಂಡದ್ದು ಬೇರೆ ಬೇರೆ ವಿಧಾನದ್ದು. ಅದಕ್ಕಾಗಿ ನಿಮಗೆ ಉತ್ತರ ಕರ್ನಾಟಕದಲ್ಲಿ ದಲಿತರಿಗೆ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಾನಮಾನಗಳ ಪ್ರೇರಣೆ ನೀಡಲು ಲಿಂಗಾಯತರು ಒಂದಷ್ಟು ಹಿಂದೇಟು ಹಾಕಿದ್ರು. ಆದರೆ ಗಾಂಧಿಯವರ ಪ್ರಭಾವದಿಂದ ದಕ್ಷಿಣ ಕರ್ನಾಟಕದ ವೈದಿಕ ಪರಂಪರೆಯವರು ಶತಮಾನಗಳಿಂದ ಅಸ್ಪೃಶ್ಯತೆ ಅನ್ನೋ ಒಂದು ಕೊಂಪೆಲ್ ಇದ್ರೂ ಸಹ ಗಾಂಧಿ ಪ್ರಭಾವಕ್ಕೆ ಒಳಗಾಗಿ ಅಸ್ಪೃಶ್ಯ ಕೇರಿಗೆ ಮೊದಲು ಬಂದದ್ದು ಬ್ರಾಹ್ಮಣರೇ. ಅಸ್ಪೃಶ್ಯರಿಗೆ ಮೊದಲು ಸ್ನಾನ ಮಾಡಿಸಿದ್ದು ಅನಂತ ಹರಿಜನ ಸೇವಾ ಸಂಘದ ಮೂಲಕ ಬ್ರಾಹ್ಮಣ ಸಮಾಜ ಮೊದಲು ಬಂದದ್ದು. ಬಹಳ ಮುಖ್ಯ ಇನ್ನೊಂದು ಕಾರಣ ಇತ್ತು, ಅದಕ್ಕೆ ಬಹಳ ಕಾರಣ ಇತ್ತು. ಯಾವಾಗ ಬ್ರಿಟಿಷರ ಪ್ರಭಾವಕ್ಕೆ ಒಳಗಾಗಿ ಅಸ್ಪೃಶ್ಯ ಜನಾಂಗ ಮತ್ತು ಅವ್ರು ಕೊಟ್ಟಂಥ ಬೇಸಿಕ್ ನೀಡ್ಸ್ಗಳಿಗೆ ಮನಸೋತು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಿರಲ್ಲ, ಆ ಮತಾಂತರ ಆಗ್ತಿರುವಂಥ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರುವಂಥ ಈ ಜನವರ್ಗವನ್ನು ಮತ್ತೆ ದಯಾನಂದ ಸರಸ್ವತಿ ತತ್ವ ಸಿದ್ಧಾಂತದ ಅಡಿಯಲ್ಲಿ ಶುದ್ಧಿ ಮೂವ್ಮೆಂಟ್ ಮಾಡುವ ಮೂಲಕ ಗರ್ವಾಪ್ಸಿ ಮಾಡ್ಕೋಬೇಕಾಗಿತ್ತು. ಪುನಃ ಧರ್ಮವನ್ನು ಉಳಿಸಬೇಕಾಗಿತ್ತು, ಧರ್ಮದ ಚೌಕಟ್ಟು ಇಳಿಸಬೇಕಾಗಿತ್ತು. ಅದಕ್ಕಾಗಿಯೂ ಗಾಂಧಿ ಮತ್ತು ಗಾಂಧಿಯವರ ಅನುಯಾಯಿಗಳ ಪ್ರಭಾವ ಜಾಸ್ತಿ ಆದ್ರಿಂದ ಮತ್ತು ಅವರು ಗಾಂಧಿಯವರ ಪ್ರಭಾವಕ್ಕೆ ಒಳಗಾಗಿ ದಲಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಮಠಗಳು ದಲಿತರಿಗೆ ಒಂದಷ್ಟು ನಿರ್ಬಂಧ ಮಾಡೋದಕ್ಕಾಗಿ, ಒಂದಷ್ಟು ನಾನು ಮಾಡಿಲ್ಲ ಅಂತ ಹೇಳ್ತಿಲ್ಲ, ತಪ್ಪಾಗುತ್ತೆ, ವೀರಶೈವ ಲಿಂಗಾಯತ ಮಠಗಳೇ ದಲಿತ ಶಿಕ್ಷಣ ಪಡೆದು ಬೈದರೆ. ಬಟ್ ಮೈಸೂರು ಹೋಲಿಸ್ಕೊಂಡ್ರೆ ಒಂದಷ್ಟು ಬೌದ್ಧಿಕವಾಗಿ ಕಡಿಮೆ ಅಂತ ಹೇಳ್ತಾರೆ ಅಷ್ಟೇ ಹೊರತು ಮಾಡಿಲ್ಲ ಅಂತ ಹೇಳ್ತಿಲ್ಲಪ್ಪ. ಆಮೇಲೆ ಹಾಗಾಗಿ ಇಲ್ಲಿ ಮಾಡೋದಕ್ಕಾಗಿ ಅಲ್ಲಿನ ದಲಿತ ಸಮಾಜ ಉತ್ತರ ಕರ್ನಾಟಕವು ದಕ್ಷಿಣ ಕರ್ನಾಟಕ 50 ವರ್ಷಗಳ ಹಿರಿತನವನ್ನು ಕಾಣ್ಬೋದು ನಾವು, ಹಿರಿತನವನ್ನು ಉತ್ತರ ಕರ್ನಾಟಕ ಕಾಣ್ಬೋದು ನಾವು. ಮೈಸೂರು ಪ್ರಾಕೃತಿಕ ಮತ್ತು ಈ ಥರದ ಸಂಬಂಧಗಳಿಂದಾಗಿ ಬಹುದೊಡ್ಡ ಸಾಮಾಜಿಕ ಬದಲಾವಣೆಯನ್ನು ಕಾಣ್ತು. ಮೈಸೂರು ಬ್ರಿಟಿಷರ ಈ ಎಲ್ಲ ಆಳ್ವಿಕೆಗಳು ಮತ್ತು ಅಲ್ಲಿನ ಸ್ವಾತಂತ್ರ್ಯ ಚಳವಳಿ ಸಂದರ್ಭದಂಥ ಈ ಎಲ್ಲ ಘಟನೆಗಳು ಕಾರಣ ಆಯಿತು ಹೇಳುವ ಜೊತೆಗೆ, ಇದಕ್ಕೆ ಪೂರಕವಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕಾಗಿ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಹ ತನ್ನ ಪ್ರಭಾವವನ್ನು ಅಲ್ಲಿ ಉಳಿಸಬೇಕಾಗಿತ್ತು. ತನ್ನ ಸಂಸ್ಥಾನದಲ್ಲಿ ತನ್ನ ಪ್ರಭುತ್ವದ ಆಳ್ವಿಕೆಯನ್ನು ಎತ್ತಿ ಹಿಡಿಬೇಕಾದ್ರೆ, ಬಹಳ ಮುಖ್ಯವಾಗಿ ಅಲ್ಲಿ ಸ್ವಾತಂತ್ರ್ಯ ಭಾರತಕ್ಕೆ ನಾನು ಸಮಾನ ನಿಂತ್ಕೋಬೇಕಾದ್ರೆ, ಯಾವ ರಾಜನಿಗಾದ್ರೂ ಸ್ವಾತಂತ್ರ್ಯ ಚಳವಳಿ ಆಗ್ತಾ ಇದೆ, ನಾಳೆ ದಿನ ಬಿಟ್ಕೊಡ್ಬೇಕು ಅಂತ ಇರಲ್ವಲ್ಲ, ನಾನು ಪ್ರತ್ಯೇಕವಾಗಿ ಉಳ್ಕೋಬೇಕು ಅನ್ನೋ ಒಂದು ಸಣ್ಣ ಆಸೆಯಿಂದನೂ ಜನರ ಬೆಂಬಲ ಪಡೆದುಕೊಳ್ಳಲು ಅವರು ಜನರಿಗಾಗಿ ಜನಸೇವೆಯನ್ನು ಆರಂಭ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ರಾಜತ್ವದ ಆಳ್ವಿಕೆಯನ್ನು ಸಾಮಾಜಿಕ ಕಳಕಳಿಯ ಮೂಲಕ ಆರಂಭ ಮಾಡಿದ ಹೊರತು ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ರಾಜನಾಗಿ ಮೆರೆಯುವ ಸಂಪ್ರದಾಯ ಮೂಲಕ ಆಳ್ವಿಕೆ ಆರಂಭ ಮಾಡಲಿಲ್ಲ. ಅವರು ಆರಂಭ ಮಾಡಿದ್ರೆ ಜನಸೇವೆ ಮೂಲಕ, ಶಿಕ್ಷಣದ ಕ್ರಾಂತಿಯ ಮೂಲಕ, ಕೈಗಾರಿಕಾ ಕ್ರಾಂತಿಯ ಮೂಲಕ, ಸಾಮಾಜಿಕ ಕ್ರಾಂತಿಯ ಮೂಲಕ, ಬೌದ್ಧಿಕ ಕ್ರಾಂತಿಯ ಮೂಲಕ, ಇವೆಲ್ಲವೂ ಬಹುದೊಡ್ಡ ನಗರೀಕರಣದ ಕ್ರಾಂತಿಯ ಮೂಲಕ, ಕೃಷಿಕರಣದ ಕ್ರಾಂತಿಯ ಮೂಲಕ ಎಲ್ಲ ಕ್ರಾಂತಿಯನ್ನೇ ಆರಂಭ ಮಾಡಿದ ನಾಲ್ವಡಿ ಕೃಷ್ಣರಾಜ ಕಾಲ ಇತ್ತಲ್ಲ, ಆ ಕಾಲವೂ ಸಹ ಉತ್ತರ ಕರ್ನಾಟಕದಲ್ಲಿಗಿಂತ ದಕ್ಷಿಣ ಕರ್ನಾಟಕದಲ್ಲಿ ದಲಿತರು 50 ವರ್ಷಗಳ ಹಿರಿತನವನ್ನು ಬೌದ್ಧಿಕವಾಗಿ ಮತ್ತು ಸಾಮಾಜಿಕವಾಗಿ ಕಾಣಲು ಪ್ರೇರಣೆ ಆಯಿತು.
ಈ ರೀತಿಯ ಬಹುದೊಡ್ಡ ಹೋರಾಟ ಮತ್ತು ಕ್ರಾಂತಿಗಳು ಉತ್ತರ ಕರ್ನಾಟಕದ ಯಾವ ಅರಸಲ್ಲೂ ಸಿಗಲಿಲ್ಲ. ಉದಾಹರಣೆಗೆ ಉತ್ತರ ಕರ್ನಾಟಕ ಟಿಪ್ಪು ನಂತರ ತಗೊಂಡ್ರೆ, ನಮಗೆ 1799 ನಂತರ ತಗೊಂಡ್ರೆ ಉತ್ತರ ಕರ್ನಾಟಕ ಭಾಗ ಬಾಂಬೆ ಪ್ರೆಸಿಡೆನ್ಸಿ ಸೇರ್ಕೊಂಡ್ರೆ, ಇನ್ನೊಂದು ಭಾಗ ಹೈದರಾಬಾದ್ ನಿಜಾಮರ ಪ್ರೆಸಿಡೆನ್ಸಿ ಸೇರ್ಕೊಳ್ತು. ಹೈದರಾಬಾದ್ ನಿಜಾಮರ ಆಡಳಿತ ನೀತಿ, ಶಿಕ್ಷಣ ನೀತಿಗಳು ಮತ್ತು ಮುಂಬೈ ಕರ್ನಾಟಕದವರ ಆಡಳಿತ ನೀತಿ, ಶಿಕ್ಷಣ ನೀತಿಗಳಿಗೂ ಭಿನ್ನವಾಗಿ ಸ್ಥಳೀಯರ ಆಳ್ವಿಕೆ ಇತ್ತು. ಮೈಸೂರು ಸ್ಥಳೀಯರ ಆಳ್ವಿಕೆ ಇತ್ತು. ಇಲ್ಲಿ ಸ್ಥಳೀಯತೆ ಇತ್ತು. ಈ ಸ್ಥಳೀಯತೆಯಲ್ಲಿ ಭಾವನೆ ಇದೆ, ಸ್ಥಳೀಯತೆಯಲ್ಲಿ ಬಂಧುತ್ವ ಇದೆ, ಸ್ಥಳೀಯತೆಯಲ್ಲಿ ಒಂಥರ ಅಂತಃಕರಣ ಇದೆ. ಅಂತಃಕರಣ ಭಾವನೆ ಸ್ಥಳೀಯಗಳು ಕೆಲಸ ಮಾಡಿದಷ್ಟು ಈ ವಿದೇಶಿ ತತ್ವ ಸಿದ್ಧಾಂತಗಳು ಕೆಲಸ ಮಾಡಲಿಲ್ಲ ಉತ್ತರ ಕರ್ನಾಟಕದಲ್ಲಿ. ಮಾಡೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಮಾಡಲಿಲ್ಲ. ಹಾಗಂತ ಅಲ್ಲಿ ಮಾಡೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೈದರಾಬಾದ್ ಕರ್ನಾಟಕ ಹೋಲಿಸ್ಕೊಂಡ್ರೆ ಮುಂಬೈ ಕರ್ನಾಟಕದಲ್ಲಿ ದಲಿತರಿಗೆ ಶಿಕ್ಷಣ ಹೆಚ್ಚೇ ಸಿಕ್ತು. ಬ್ರಿಟಿಷ್ ಕರ್ನಾಟಕದಲ್ಲಿ ಚರ್ಚ್ ಶಿಕ್ಷಣ, ಈಗ ನೀವು ಗಂಗಾಧರ್ ಇದಾಗ್ಬೋದು, ಕಾಂಬ್ಳೆ, ಇವರು ನಮ್ಮ ಸಿದ್ದಪ್ಪ ಕಾಂಬ್ಳೆ ಆಗ್ಬೋದು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಅತಿ ಹೆಚ್ಚು ಪ್ರಭಾವ ಬೀರಿದ್ದು ಉತ್ತರ ಕರ್ನಾಟಕದಲ್ಲಿ. ಬೆಳಗಾವಿ, ನಿಪ್ಪಾಣಿ, ಚಿಕ್ಕೋಡಿ, ಧಾರವಾಡ, ಅಂಬೇಡ್ಕರ್ ಬಂದು ಹೋಗೋ ಜಾಗ ಅವೆಲ್ಲ ಹಳೆ ಮುಂಬೈ ಪ್ರಾಂತ್ಯ ಅದು ಅಲ್ವಾ. ಧಾರವಾಡದಲ್ಲಿ ಅಂಬೇಡ್ಕರ್ ಬಂದು ನಿಂತ್ಕೊಂಡು ಅವರ ಶ್ರೀಮತಿ ಮತ್ತೆ ರಮಾಬಾಯಿ ಅವ್ರಿಗಾಗಿ ಶಾಲೆ ತೆರೆದದ್ದು, ಇವತ್ತು ಶಾಲೆ ಇದೆ, ನೋಡ್ಬೋದು. ರಮಾಬಾಯಿ ಸ್ಕೂಲ್ ನೋಡ್ಬೋದು ನೀವು, ಎಲ್ಲ ಕಟ್ಟಿದ್ರು. ಆದರೂ 1925 ಮೈಸೂರು ಸಂಸ್ಥೆ ದಲಿತ ಒಬ್ಬ BA ಪಡೆದಂಗೆ ಮುಂಬೈ ಕರ್ನಾಟಕದ ಪಡೆಯಕ್ಕಾಗಲಿಲ್ಲ ಅಲ್ವಾ. ಹೈದರಾಬಾದ್ ಕರ್ನಾಟಕದಲ್ಲಂತೂ ನಿಮಗೆ ಇನ್ನೂ ಲೇಟು, ತುಂಬ ಲೇಟು. ಹೈದರಾಬಾದ್ ಕರ್ನಾಟಕದ ದಲಿತರಿಗೂ ಮೈಸೂರು ಕರ್ನಾಟಕಗೂ ಜಾಸ್ತಿ ವರ್ಷ ತಗೋಬೇಕು. ನೀವು 60-70 ವರ್ಷ ತಗೋಬೇಕು, ಹೆಚ್ಚು ಕಡಿಮೆ ತಗೋಬೇಕು ಅಂದರೆ ಅಷ್ಟು ಅಲ್ಲಿ ಇನ್ನೂ ಹಿಂದಿದೆ. ಆದರೆ ಶತಮಾನಗಳ ಚರಿತ್ರೆಯಲ್ಲಿ ಶ್ರೀಮಂತ ಪ್ರದೇಶ ಅದು. ಬುದ್ಧನ ನಾಡು, ಜೈನರ ಬೀಡು ಅಲ್ವಾ. ವಿಜಯನಗರ ಸಾಮ್ರಾಜ್ಯದವರೆಗೂ ಹೈದರಾಬಾದ್ ಕರ್ನಾಟಕ ಹೇಳ್ತಿರೋದು ನಿಮ್ಗೆ. ಇವತ್ತು ಹೈದರಾಬಾದ್ ಕರ್ನಾಟಕ, ಗುಲ್ಬರ್ಗ, ಬೀದರ್, ರಾಯಚೂರು, ಯಾದಗಿರಿ ಬಹಳ ಪ್ರಾಚೀನವಾದ ಕೊಪ್ಪಳ ಬಹಳ ಪ್ರಾಚೀನವಾದ ಸ್ಥಳಗಳವೆಲ್ಲ, ಬಹಳ ಪ್ರಾಚೀನವಾದ ಸ್ಥಳ. ನಮಗೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಾಚೀನವಾದ ಉಲ್ಲೇಖವಾದ ನಗರಗಳಲ್ಲಿ ಅವೆಲ್ಲವೂ ಒಂದೊಂದವೆಲ್ಲ ಅಲ್ವಾ. ಈಗ ಸನ್ನತಿ ಯಾವ ಕಾಲದದು? ಒಂದು ಹೇಳ್ತೀನಿ ನಿಮಗೆ ಪರಮೇಶ್ ಜಿ, ನೀವು ಅದನ್ನು ಹೇಳಲೇಬೇಕು, ತಪ್ಪೇನಿಲ್ಲ ಅದರಲ್ಲಿ. ಈಗ ತಾವು ಹೇಳ್ದಂಗೆ ಹುಬ್ಳಿ, ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ, ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ ಎಲ್ಲ ನಗರಗಳಲ್ಲೂ ಪ್ರಾಚೀನ ಟೆಂಪಲ್ಗಳಿವೆ. ಅದು ಕಲ್ಯಾಣ ಚಾಲುಕ್ಯರದು, ಬಾದಾಮಿ ಚಾಲುಕ್ಯರದು, ಅವ್ರು ಇವ್ರದ್ದೆಲ್ಲ ಚಾಲುಕ್ಯ ಎಲ್ಲ ಟೆಂಪಲ್ಗಳಿವೆ. ಉದಾಹರಣೆಗೆ ಇಟಗಿ ಮಹಾದೇವ ಎಲ್ಲ ಊರ್ಲೂ ಇದೆ, ಕೊಪ್ಪಳದಲ್ಲೂ ಇದೆ, ಎಲ್ಲ ಕಡೆ ಇದೆ ನಿಮಗೆ. ಲಕ್ಕುಂಡಿ ಇತ್ಯಾದಿ ಎಲ್ಲ. ಇನ್ನು ಸೌತ್ ಬಂದು ಚಿತ್ರದುರ್ಗ ಎಲ್ಲ ಸಿಗುತ್ತೆ ನಿಮಗೆಲ್ಲ, ಬೆಂಗಳೂರೆಲ್ಲ ಸಿಗುತ್ತೆ ನಿಮಗೆ, ಕೋಲಾರ ಸಿಗುತ್ತೆ ನಿಮಗೆ, ಎಲ್ಲ ಸಿಗುತ್ತೆ. ನಾನು ಸುಮ್ಮನೆ ಹೇಳೋದು ನಿಮಗೆ, ನಮ್ಮ ಊರಲ್ಲೇ ಸಿಗುತ್ತೆ. ಸೋಸ್ಲೆ, ತಲಕಾಡು, ಸೋಮನಾಥಪುರ ಸಿಗುತ್ತೆ. ಮೈಸೂರು ಸಿಟಿನಲ್ಲಿ ಒಂದೇ ಒಂದು ಪ್ರಾಚೀನ ಟೆಂಪಲ್ ಇಲ್ಲ. ಹೌದು, ಒಂದೇ ಅರಮನೆಗಳಿವೆ, ಅದು 100 ವರ್ಷದಿಂದ ಇದ್ದು ಹೆರಿಟೇಜ್ ಬಿಲ್ಡಿಂಗ್ ಅವೆಲ್ಲ. ಅರಮನೆ ನಗರಿ, ಚಂದದ ನಗರಿ, ಸಾಂಸ್ಕೃತಿಕ ನಗರಿ. ಬಟ್ ಈಗ ಉದಾಹರಣೆಗೆ ಗದಗ ನಾರಾಯಣ ಟೆಂಪಲ್ ಇದ್ದಂಗೆ, ವೀರನಾರಾಯಣ ಟೆಂಪಲ್ ಇದ್ದಂಗೆ ಆಗ್ಬೋದು. ಒಂದೇ ಒಂದು 600, 700, 800 ವರ್ಷಗಳ ಒಂದು ಟೆಂಪಲ್ ಇಲ್ಲ. ಪಕ್ಕ ಇದೆ. ವರ್ಣ ಇದೆ, ವರ್ಕೋಡಿ ಇದೆ, ಸೋಸ್ಲೆ ಇದೆ, ಗರ್ಗೇಶ್ವರಿ ಇದೆ, ತುಂಬಲ ಅಂತ ಊರು ಬರ್ತದೆ ಅಲ್ಲಿದೆ, ಸಿದ್ದರಾಮಯ್ಯನೂರು, ನಮ್ಮ ಸಿದ್ದರಾಮಯ್ಯ ಉಂಡಿನಲ್ಲಿವೆ, ಇಲ್ಲ ಅಂತ ಹೇಳ್ತಿಲ್ಲ. ಈ ಕಡೆ ನಂಜನಗೂಡು ಕಡೆ ಇವೆ, ಇಲ್ಲ ಅಂತ ಹೇಳ್ತಿಲ್ಲ. ಮೈಸೂರಿನ ಸಿಟಿಗೆ ಅಂತ ಹೇಳ್ತೀವಲ್ಲ, ಚಾಮುಂಡಿ ಬೆಟ್ಟವೂ ಸಹ ಪ್ರಾಚೀನ ಟೆಂಪಲ್ ಅಲ್ಲ ಆಯ್ತಾ. ಪ್ರಾಚೀನ ಟೆಂಪಲ್. ಇತ್ತೀಚೆಗೆ ರಸ್ತೆ ಆದ್ಮೇಲೆ ಚಾಮುಂಡಿ ಬೆಟ್ಟ ಬೇರೆ, ಮೆಟ್ಲಾದ್ಮೇಲಿನ ಚಾಮುಂಡಿ ಬೆಟ್ಟ ಬೇರೆ, ರಸ್ತೆ ಆದ್ಮೇಲೆ ಚಾಮುಂಡಿ ಬೆಟ್ಟ ಬೇರೆ, ದೇವರನ್ನ ಸ್ಟೇಜ್ ಮಾಡಿದ್ಮೇಲೆ ಚಾಮುಂಡಿ ಬೆಟ್ಟ ಬೇರೆ ಅಲ್ವಾ. ಅದಕ್ಕೂ ಮುಂಚೆ ಚಾಮುಂಡಿ ಬೆಟ್ಟ ಹಂಗಿಲ್ಲ ರವಿರಾಜ್ ಅವರೇ. ಅದು ದೊಡ್ಡ ಹಿಸ್ಟ್ರಿ ಇದೆ, ಅದು ಚಾಮುಂಡಿ ಬೆಟ್ಟ ಬಗ್ಗೆ ಮಾತಾಡೋಣ. ಮೈಸೂರು ನಗರವೂ ಸಹ ಒಂದೇ ಒಂದು ಪ್ರಾಚೀನ ಟೆಂಪಲ್ ಇಲ್ಲ. ಮೈಸೂರು ನಗರದಲ್ಲೂ ಸಹ ಒಂದೇ ಒಂದು 800 ವರ್ಷದ ಒಂದು ಶಾಸನ ಸಿಕ್ಕಿಲ್ಲ. ಸುತ್ತಮುತ್ತ ಸಿಕ್ಕಿವೆ. ನಾನು ಹೇಳ್ತೇನೆ ಮೈಸೂರು ನಗರದಲ್ಲಿ ಅಂದರೆ, ಮೈಸೂರು ನಗರ 1799 ಟಿಪ್ಪು ಸತ್ತ ಮೇಲೆ ಬೆಳೆದ ನಗರ ಇದು. ಮೈಸೂರು ನಗರ 1799 ಟಿಪ್ಪು ಸತ್ತ ಮೇಲೆ, ಟಿಪ್ಪು ರಾಜಧಾನಿ ಮಾಡಿಕೊಂಡಂಥ ಶ್ರೀರಂಗಪಟ್ಟಣವನ್ನು ಶಾಸ್ತ್ರ ಪುರಾಣಗಳ ಮೂಲಕ ಒಬ್ಬ ಮುಸ್ಲಿಂ ಅರಸನ ರಕ್ತ ಬಿದ್ದ ನೆಲವ ಶ್ರೀರಂಗಪಟ್ಟಣ ರಂಗನಾಥ ನೆಲೆಸಿರುವ ನೆಲದಲ್ಲಿ. ಈಗ ಉದಾಹರಣೆ ನಮ್ಮ ಕಡೆ ಹಳ್ಳಿ ಕಡೆ ಅಪ್ಪ ಸತ್ತೋಗ್ಬಿಟ್ರೆ ಮನೆ ಒಳಗಡೆ ಶಾಸ್ತ್ರಕ್ಕೆ ಹೇಳ್ತಾರಲ್ಲ, ಇಲ್ಲ ಅಪ್ಪ ಸತ್ತ ಟೈಮ್ ಸರಿ ಇಲ್ಲ, ಅಥವಾ ಅಮ್ಮ ಸತ್ತ ಟೈಮ್ ಸರಿ ಇಲ್ಲ, ಅಥವಾ ಮಗ ಸತ್ತ ಟೈಮ್ ಸರಿ ಇಲ್ಲ, 3 ತಿಂಗಳು ಮನೆ ಬಿಡಬೇಕು, ಇಲ್ಲಾಂದ್ರೆ ನೀವು ಒಂದು ದೊಡ್ಡ ಯಜ್ಞ ಯಾಗದಿ ಮಾಡಿಸ್ಬೇಕು ಅಂತ ಹೇಳ್ತಾರಲ್ಲ. ಆ ಥರ ಆಧಾರದ ಮೇಲೆ ಟಿಪ್ಪು ಸತ್ತ ಮಣ್ಣಿನಲ್ಲಿ, ರಂಗನಾಥನ ನೆಲದಲ್ಲಿ ರಾಜಧಾನಿ ಉಳಿಸಬಾರ್ದು, ಚೇಂಜ್ ಮಾಡಬೇಕು ಅನ್ನೋ ಸಂಪ್ರದಾಯ ಬಂತು. ಮೇ 4 ತಾರೀಕು ಟಿಪ್ಪು ಸತ್ತೋಗ್ತಾರೆ.
ಜುಲೈ 13ನೇ ತಾರೀಕು 1799 ಜುಲೈ 13 ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ಶಿಫ್ಟ್ ಆಗುತ್ತೆ. 2 ತಿಂಗಳಲ್ಲಿ ರಾಜಧಾನಿ ಶಿಫ್ಟ್ ಆಗುತ್ತೆ. ಹಂಪಿಯೂ ಸಹ ಹಾಗೇ ಆಗಿರುವುದು. ಯಾವುದೇ ಸಾಮ್ರಾಜ್ಯ ಆಳೋಗ್ಬೇಕಂತಂದ್ರೆ ಒಂದು ಜನರಿಂದ ಆಳೋಗುತ್ತೆ, ಇನ್ನೊಂದು ಶಾಸ್ತ್ರ ಪುರಾಣದಿಂದ ಆಳೋಗುತ್ತೆ. ಶಾಸ್ತ್ರ ಪುರಾಣ ಮೂಲಕ ಯಾವಾಗ ರಾಜನ ಶಿರಚ್ಛೇದನ ಆಯಿತೋ, ಯಾವಾಗ ರಾಜ್ಯ ದೇವರುಗಳೆಲ್ಲ ಆಡಿದ್ವೋ, ಇಲ್ಲಿ ಉಳಿಬಾರ್ದು ಜನ, ಇಲ್ಲಿ ಜನ ವಾಸ ಮಾಡೋಕ್ಕೆ ಅರ್ಹವಲ್ಲ, ಇದು ರಕ್ತ ಕುಡಿದ ಭೂಮಿ ಅಂತ ಪುರಾಣಗಳು ಹೇಳಿದ್ವು, ಜನ ನಂಬ್ಕೊಂಡ್ವು. ಅಂಥ ವೈಭವದ ನಾಡು ಹಾಳಾಗೋಯ್ತು. ಅಂಥ ವೈಭವದ ನಾಡು ಹಾಳು ಹಂಪಿ ಆಗ್ಬಿಡ್ತು. ಯಾಕೆ ಒಬ್ಬ ಜನ ಇಲ್ದಂಗಾದ್ರು? ಶ್ರೀರಂಗಪಟ್ಟಣದಲ್ಲಿ 4 ಜನ ಉಳ್ಕೊಂಡ್ರು. ಅದು ಹಂಪಿಲಿ ಯಾಕೆ ಇಷ್ಟೆಲ್ಲ ನಾವು ವಿದೇಶಿಯರು ದೇಶೀಯರಿಂದಲೇ ಇಷ್ಟೆಲ್ಲ ನಾಡು ಅಂದ್ಕೊಂಡದ್ದು ಒಂದು ಜನ ಇಲ್ದಂಗೆ ಆಗ್ಬಿಡ್ತಿಲ್ಲ ಯಾಕೆ ಅಲ್ಲಿ? ಅದಕ್ಕೆ ಇದೊಂದು ಕಾರಣ. ಶಾಸ್ತ್ರ ಪುರಾಣಗಳನ್ನ ಬಿಟ್ಟು ಹೇಳೋಕ್ಕಾಗಲ್ಲ ನೀವು, ಅದೊಂದು ಕಾರಣ. ಅದು ತುಂಬ ಕೆಲಸ ಮಾಡಿ ಈಗ ನಾವು ಅದಕ್ಕೆ ಕೊಡೋಷ್ಟು ಬೆಲೆನೇ ಬೇರೆ ಕೊಡಲ್ಲ. ಹೇಳಿದ್ರೆ ಈಗ ನನ್ನ ಅಪ್ಪನೇ ಅಂತ್ಯ ಆದಾಗ ನಾನೇ ಮನೆ ಖಾಲಿ ಮಾಡೋದು ನಾನೇ. ಯಾಕೆ ಗೊತ್ತಾ? ನನಗೆ ಗೊತ್ತಿದೆ, ಅದಕ್ಕೆ ಬೆಲೆ ಕೊಡ್ತಾ ಇರ್ತೀನಿ ನಾನು ಆ ಪುರಾಣಕ್ಕೆ ಅಲ್ವಾ. ಅದಕ್ಕಾಗಿ ಆ ಅಂಶಗಳನ್ನ ಕೆಲಸ ಮಾಡುವಾಗ ವಿಜಯನಗರ ಸಾಮ್ರಾಜ್ಯವು ಅಲ್ಲಿ ಹೋಗುತ್ತೆ. ಈ ಅಂಶಗಳು ಮತ್ತು ತದನಂತರ ಬಂದಾಗ ಮೈಸೂರಿನ ಚರಿತ್ರೆಯಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದ ಚಲನಚಿತ್ರಗಳು ಬಂದಾಗ ಈ ಮೈಸೂರು ಭಾಗದ ಸಾಹಿತಿಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಮತ್ತು ಚಲನಚಿತ್ರಕಾರರು ತಮಿಳುನಾಡು ಜೊತೆ ಇದ್ದ ಸಂಬಂಧ ಇಟ್ಕೊಂಡು ಆರಂಭದ ಎಲ್ಲ ಚಲನಚಿತ್ರಗಳನ್ನು ತೆಗೆದು ಮೈಸೂರು ಭಾಷೆಯನ್ನೇ ಬಳಸೋದಕ್ಕಾಗಿ, ಮೈಸೂರು ಭಾಷೆಯನ್ನೇ ಚಲನಚಿತ್ರಕ್ಕೆ ಐಡೆಂಟಿಟಿ ಆಗಿ ಬಳಸ್ಕೊಂಡ ಕಾರಣಕ್ಕಾಗಿ, ಉತ್ತರ ಕರ್ನಾಟಕದ ಭಾಷೆಯನ್ನು ಬೇಕಾದಾಗ ಜೋಕಾಗಿ ಬಳಸ್ಕೊಂಡ ಕಾರಣಕ್ಕಾಗಿ ಅದು ಬಹುದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಭಾರತದ ಭಾಷೆ ಮತ್ತು ಸಂಸ್ಕೃತಿ ಅನಾವರಣಗೊಳ್ತು. ಉತ್ತರ ಕರ್ನಾಟಕದ ಭಾಷೆ ಮತ್ತು ಸಂಸ್ಕೃತಿ ಕುಂಠಿತಗೊಳ್ತು. ನಿಮ್ಗೆ ಗೊತ್ತಿರ್ಬೋದು, ನಿಮಗೆ ಇವತ್ತಿನವರೆಗೂ ಚಲನಚಿತ್ರ ಭಾಷೆ ಅಂತ ಅನ್ನೋದು ದಕ್ಷಿಣ ಕರ್ನಾಟಕದ ಭಾಷೆ. ಉತ್ತರ ಕನ್ನಡದ ಭಾಷೆಯಿಂದ ಯಾವ ಫಿಲಮ್ ಬಂದರೆ ಉತ್ತರ ಕನ್ನಡ ಭಾಷೆ ತುಂಬ ಚೆನ್ನಾಗಿದೆ ಕಂಡು ಅಂತ ಹೇಳ್ತಾರೆ ಹೊತ್ತು ಇಡೀ ಸಿನಿಮಾ ತೆಗೆಯೋಕ್ಕಾಗಲ್ಲ. ನಮ್ಮೆಲ್ಲ ದೊಡ್ಡ ಹೀರೋಗಳೆಲ್ಲವೂ ಮಾತನಾಡೋದು ದಕ್ಷಿಣ ಕನ್ನಡದ ಭಾಷೆಯನ್ನೇ. ಅದೆಲ್ಲವೂ ಕನ್ನಡ ಸಾಂಸ್ಕ್ರಿಟೇಜ್ ಭಾಷೆ. ಇಲ್ಲಿ ಕನ್ನಡಿಗರ ಭಾಷೆಯನ್ನು ಮಾತಾಡ್ತಾರೆ ಉತ್ತರ ಕರ್ನಾಟಕ. ಇವ್ರ ಭಾಗದಲ್ಲಿ ಕನ್ನಡಿಗರ ಭಾಷೆಯನ್ನು ಸ್ವಲ್ಪ ಮೇಲೆ ಕೆಳಗಡೆ ಇಟ್ಟಾಯಿತು. ಸಂಸ್ಕೃತ ಮಿಶ್ರಿತ ಕನ್ನಡವನ್ನು ಸ್ಟ್ಯಾಂಡರ್ಡೈಸ್ ಮಾಡಾಯಿತು ನಮ್ಮಲ್ಲಿ. ಅದೇ ಹೇಳಿದೆ ನಿಮಗೆ ವಿಜಯನಗರ ಸಾಮ್ರಾಜ್ಯ ಬಂದ ಮೇಲೆ ಏನೆಲ್ಲ ಬದಲಾವಣೆ ಆಯಿತು ಅನ್ನೋದಕ್ಕೆ ಇದೊಂದು ಕನ್ನಡ ಸಾಂಸ್ಕ್ರಿಟೈಸ್ಗೊಂಡದ್ದು ಆ ಭಾಗದಲ್ಲಿ, ಕನ್ನಡವಾಗಿ ಉಳ್ಕೊಂಡದ್ದು ಈ ಭಾಗದಲ್ಲಿ. ಹಾಗಾಗಿ ಎಲ್ಲಿ ಕನ್ನಡ ಉಳ್ಕೊತು ಅದು 5 ವರ್ಷ ಚಿಕ್ಕದಾಯಿತು. ಎಲ್ಲಿ ಇಂಗ್ಲೀಷ್ ಸಾಂಸ್ಕ್ರಿಟೈಸ್ ಮುಂದೆ ಬಂತು, ಅದೇ ಕನ್ನಡ ಸಾಂಸ್ಕ್ರಿಟೈಸ್ ಆಗಿದ್ದದ್ದು ಕನ್ನಡ ಇಂಗ್ಲೀಷ್ ಕನ್ನಡಗೊಂಡದ್ದು ಇನ್ನೂ ಮುಂದೆ ಹೋಗ್ಬಿಡ್ತು. ಅದು ಇಲ್ಲಿ ಇನ್ನೂ ಅದು ಕನ್ನಡ ಉರ್ದು ಕನ್ನಡಗೊಳ್ತು, ಕನ್ನಡ ಮರಾಠಿ ಕನ್ನಡಗೊಳ್ತು, ಕನ್ನಡ ತೆಲುಗು ಕನ್ನಡಗೊಳ್ತು, ಕನ್ನಡ ಬೇರೆ ಭಾಷೆ ಕನ್ನಡಗೊಳ್ತು, ಕುಂಠಿತ ಆಯಿತು. ಕನ್ನಡ ಇಂಗ್ಲೀಷ್ ಕನ್ನಡಗೊಳ್ತು, ಇಂಪ್ರೂವ್ ಆಗ್ಬಿಡ್ತು. ಕನ್ನಡ ಸಾಂಸ್ಕ್ರಿಟೈಸ್ ಆಯಿತು, ಇಂಪ್ರೂವ್ ಆಯಿತು. ಇದು 50 ವರ್ಷದ ಹಿರಿತನ ಮತ್ತು ಕಿರಿತನ. ನಾವು ಯಾವಾಗಲೂ ವೆಸ್ಟರ್ನ್ ಕಲ್ಚರ್ ಕೊಟ್ಟಷ್ಟು ಬೆಲೆಯನ್ನು ನಮ್ಮ ನಾಡಿಗೆ ಕೊಡೋಣಕ್ಕೆ ಇದೊಂದು ಸಾಕ್ಷಿ. ನಮ್ಮ ನಾಡಿನ ಮೂಲಕ ನಾವು ಕನ್ನಡ ಕಟ್ಟಲಿಲ್ಲ, ವೆಸ್ಟರ್ನ್ ಕಲ್ಚರ್ ಮೂಲಕ ನಾವು ಕನ್ನಡ ಕಟ್ಟಿದ್ವಿ. ಆ ಕನ್ನಡವನ್ನು ಐಡೆಂಟಿಟಿ ಮಾಡ್ಕೊಂಡ್ವಿ. ಇದು ಸಹ ಭಾಳ ದೊಡ್ಡ ನಮ್ಮ ಒಳಗಿನ ಲೋಪ. ಇದು ನಮ್ಮೊಳಗಿನ ಲೋಪ ಏನಂತೀರಿ ಸರ್? ನಮ್ಮೊಳಗಿನ ಲೋಪ. ಭಾರತದಲ್ಲಿ ಬಹುದೊಡ್ಡ ಕ್ರಾಂತಿ ಅನ್ನೋದು ಬಸವಣ್ಣನ ಕ್ರಾಂತಿ ಅಂತ ಕರೆಯೋದು ನಾವು. ಬಸವಣ್ಣ ಅದರಲ್ಲೂ ಕನ್ನಡ ನೆಲದಲ್ಲಿ ಕನ್ನಡಿಗನಾಗಿ ಮೊದಲು ಧರ್ಮ ಸ್ಥಾಪನೆ ಮಾಡಿದಂಥ ಬಹುದೊಡ್ಡ ವ್ಯಕ್ತಿ ಬಸವಣ್ಣ ಮತ್ತು ಬಸವಾದಿ ಶರಣರು. ಅವರು ಸಮಸಂಸ್ಕೃತಿಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವ ಆಧಾರದ ಮೇಲೆ, ಕ್ರಿಸ್ತಪೂರ್ವ 6ನೇ ಶತಮಾನದ ಬುದ್ಧನ ತತ್ವ ಸಿದ್ಧಾಂತದ ಆಧಾರದ ಮೇಲೆ, ಆಸೆಯೇ ದುಃಖಕ್ಕೆ ಮೂಲ ಎಂಬ ಬುದ್ಧನ ತತ್ವ ಸಿದ್ಧಾಂತ ಎಷ್ಟು ಮುಖ್ಯವೋ, ತನ್ನದಲ್ಲದ ವಸ್ತುವನ್ನು ಬಯಸುವುದು ದುಃಖಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನುವ ಬುದ್ಧನ ವಾಣಿಯ ಆಧಾರದಲ್ಲಿಯೇ ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸವಯ್ಯ ಅನ್ನೋ ತತ್ವ ಸಿದ್ಧಾಂತದಲ್ಲಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ಬಸವಣ್ಣ ಸ್ಥಾಪನೆ ಮಾಡಿದ್ದು ಲಿಂಗಾಯತ ಧರ್ಮವನ್ನೇ, ಜಾತಿಯೇನಲ್ಲ, ಲಿಂಗಾಯತ ಧರ್ಮವನ್ನು. ಆ ಲಿಂಗಾಯತ ಧರ್ಮ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಿರ್ಮಾಣವಾದದ್ದು. ಎಲ್ಲ ಜನರನ್ನು ನೀವು ನಮ್ಮವ ಇವ ನಮ್ಮವ ಅಂತ ಕೇಳುವ ತತ್ವದ ಆಧಾರದ ಮೇಲೆ ನಿರ್ಮಾಣ ಮಾಡಿದ್ದು. ನೀನು ನಾನು ನೀನು ಎಂಬ ಅಹಂ ಬ್ರಹ್ಮಾಸ್ಮಿಯ ಸಿದ್ಧಾಂತದಲ್ಲಿ ಸ್ಥಾಪನೆ ಮಾಡಲಿಲ್ಲ. ನಾವು ನಮ್ಮಿಂದ ನಮಗಾಗಿ ನಾವು ದುಡಿಬೇಕು, ನಾವು ತಿನ್ನಬೇಕು ಎಂಬ ಸಮಸಂಸ್ಕೃತಿ ಸಿದ್ಧಾಂತದಿಂದ ಸ್ಥಾಪನೆ ಮಾಡ್ದ. ಆದರೆ ಬಸವಣ್ಣ ಕಾಲದಲ್ಲೇ ಹುಟ್ಟಂಥ ಧರ್ಮ ಬಸವಣ್ಣ ಕಾಲದಲ್ಲೇ ನಾಶ ಆಗಿ ತದನಂತರ ಆ ಧರ್ಮ ಜಾತಿಯಾಗಿ ಪರಿವರ್ತನೆ ಆದದ್ದು ಬಹುದೊಡ್ಡ ದುರಂತ.
ಜಾತಿಯಾಗಿ ಯಾವಾಗ ಲಿಂಗಾಯತ ಧರ್ಮ ಜಾತಿಯಾಗಿ ಪರಿವರ್ತನೆ ಆಯಿತು, ಇಲ್ಲ ತಪ್ಪು ಯಾರು ಹೇಳಿದ್ರು ನಿಮಗೆ ಜಾತಿಯಾಗಿ ಪರಿವರ್ತನೆ ಆಯಿತು ಅಂತಂದ್ರೆ ಅಂತ ಕೇಳಿದವ್ರಿಗೆ ನನ್ನ ನೇರ ಉತ್ತರ, ನಾನೊಬ್ಬ ಶೋಷಿತ ಸಮುದಾಯದ ಒಡಲಾಳದ ಬರಹಗಾರನಾಗಿ ಹೇಳ್ತೀನಿ, ಇವತ್ತು ನಾನು ಈ ಜಾತಿಯ ಲಿಂಗಾಯತ, ನಾನು ಈ ಜಾತಿಯ ಲಿಂಗಾಯತ, ಈ ಜಾತಿಯ ಲಿಂಗಾಯತರ ಇಲ್ಲಿ ಪ್ರಬಲವಾಗಿದ್ದರೆ, ಈ ಜಾತಿಯ ಲಿಂಗಾಯತ, ಇಲ್ಲಿ ಜಾತಿಯ ಲಿಂಗಾಯತ ಇಲ್ಲ, ಧರ್ಮದ ಲಿಂಗಾಯತ ಬೇಕು. ಬಸವಣ್ಣ ಹೇಳಿದ್ದು ಧರ್ಮದ ಲಿಂಗಾಯತ ಪ್ರತಿಪಾದನೆ ಹೊರತು ಜಾತಿಯ ಲಿಂಗಾಯತ ಅಲ್ಲ. ಆದರೆ ಇಲ್ಲೇನಾಗ್ತಿದೆ ಅಂತಂದರೆ ಜಾತಿ ಮೆರಿತಾ ಇದೆ, ಧರ್ಮ ಸೋಲ್ತಾ ಇದೆ. ಧರ್ಮ ಗೆಲ್ಲಬೇಕು, ಜಾತಿ ಸೋಲ್ಬೇಕು. ಯಾವಾಗ ಧರ್ಮವೇ ಸೋತು ಜಾತಿಯೇ ಮೆರಿತದೋ ಅಲ್ಲಿ ಧರ್ಮ ಅಸ್ತಿತ್ವ ಕಳ್ಕೊಳ್ತನಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸ್ಥಾಪನೆ ಮಾಡಿದಂಥ ಲಿಂಗಾಯತ ಧರ್ಮಕ್ಕೆ ಬಂದು ಒದಗಿರುವ ದುಸ್ಥಿತಿಯೇ ಕಾರಣ ಆಗ್ತಾ ಇದೆ ಇವತ್ತು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.